ಸುಂದರವಾಗಿರ್ತಕ್ಕಂತಹ ದಿನವನ್ನ ಕೊಟ್ಟಂತಹ ಜಗದೀಶ್ವರನನ್ನ ಮನದ ಮಂಟಪದಲ್ಲಿ ಸ್ಮರಿಸಿಕೊಳ್ಳುತ್ತಾ ಸಂಸ್ಥೆಯ ಪ್ರಧಾನ ಆಚಾರ್ಯರಿಗೆ, ಎಲ್ಲ ಗುರುವರಿಯರಿಗೆ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಎಲ್ಲ ಮುದ್ದು ಮಕ್ಕಳಿಗೆ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಮಂಗಳೂರು ರಾಣಿ ಅಬ್ಬಕ್ಕ ಚಾವಡಿಯಲ್ಲಿ ಬಹಳ ಪ್ರೀತಿಯಿಂದ ನನ್ನನ್ನು ತುಳುವರು ಕರೆಯುವಂಥದ್ದು ಅತ್ತುರ್ದ ಹಬ್ಬಕ್ಕೆ ಅಂತ ಹೇಳಿ. ಆ ಅಬ್ಬಕ್ಕ ದೇವಿಯ ಬಗ್ಗೆ, ತುಳುನಾಡಿನ ಇತಿಹಾಸ, ಅದರಲ್ಲಿ ರಾಣಿ ಅಬ್ಬಕ್ಕನ ಬಗ್ಗೆ ಮಾತನಾಡುವಂತಹ ಸುಯೋಗ. ತುಳುನಾಡನ್ನ ತುಳುವ ಭಾಷೆಯಲ್ಲಿ ವಿವರಿಸಿದ್ರೆ ಬಹಳ ಅರ್ಥ ಆಗುತ್ತೆ. ಅದನ್ನ ಕನ್ನಡದಲ್ಲಿ ಹೇಳಿದ್ರೆ ಬಹುಶಃ ಆ ತುಳುತನವನ್ನ ನಾವು ಮುಟ್ಟುವುದಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಸತ್ತಿಗೆದಾತು ಮಲ್ಲ ಅರಿವಣದಾತು ಊರುಂಟು ತೀರ್ತು ತೋಜುಂಡು ತುಳುವ ರಾಜ್ಯ ಎನ್ನುವಂಥದ್ದು ಪ್ರಸಿದ್ಧ ಪಾರ್ಧನದಲ್ಲಿ ತುಳುನಾಡನ್ನ ವಿವರಿಸಿದ್ರೆ, ಈ ತುಳುನಾಡು ಎನ್ನುವಂತ ಪ್ರದೇಶ ಒಂದು ಕಡೆಯಲ್ಲಿ ಪಶ್ಚಿಮದ ಘಟ್ಟ, ಗೋರ್ಗೊರೆಯುವಂತಹ ಸಮುದ್ರ, ನೂರಾರು ನದಿಗಳು, ಫಲವತ್ತಾದ ಭೂಪ್ರದೇಶವನ್ನ ಹೊಂದಿರತಕ್ಕಂತಹ ತುಳುನಾಡಿಗೆ ಅದರದೇ ಆಗಿರ್ತಕ್ಕಂತಹ ಇತಿಹಾಸ ಇದೆ. ಯಾರೋ ಒಂದು ಕಡೆ ಹೇಳ್ತಾರೆ, ಇತಿಹಾಸವನ್ನ ಓದದವ ಇತಿಹಾಸವನ್ನ ಸೃಷ್ಟಿಸಲಾರ ಅಂತ ಹೇಳಿ. ಯಾಕೆ ನಮ್ಮ ಇತಿಹಾಸವನ್ನ ನಾವು ನೋಡಬೇಕು? ಯಾಕೆ ನಮ್ಮ ಇತಿಹಾಸವನ್ನ ನಾವು ಓದಬೇಕು? ಇತಿಹಾಸವನ್ನ ಓದದಿದ್ರೆ ಇತಿಹಾಸವನ್ನ ಕಟ್ಟಲಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ. ರಾಣಿ ಅಬ್ಬಕ್ಕ ಎನ್ನುವಂತಹ ತಾಯಿ ಹೇಗೆ ಈ ತುಳುನಾಡನ್ನ ಆಳಿದ್ಲು, ಯಾವ ರೀತಿಯಾಗಿ ಮೆರೆದ್ಲು ಅಂತ ಹೇಳಿ. ಭಾರತದ ಸ್ವಾತಂತ್ರ್ಯದ ಪುಟಗಳನ್ನ ತೆರೆದು ನೋಡಿದಾಗ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಗಲಿ ಅಥವಾ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಆಗಿರ್ಲಿ, ಎಲ್ಲೋ ಒಂದು ದೂರದ ಪ್ರದೇಶವನ್ನ ನಾವು ಗುರುತಿಸಿಕೊಳ್ಳುತ್ತೇವೆ. ಎಲ್ಲದಕ್ಕೂ ಪ್ರಥಮವೇ ನಾವು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯವರು. ಪತ್ರಿಕೋದ್ಯಮಕ್ಕೆ ಪ್ರಥಮ, ಖಾದಿ ಬಟ್ಟೆಗೆ ಪ್ರಥಮ, ಖಾದಿ ಬಟ್ಟೆಯನ್ನ ಅಳವಡಿಸಿಕೊಂಡದಕ್ಕೂ ಪ್ರಥಮ, ಹೆಂಚಿನ ಕೈಗಾರಿಕೆಗಳಿಗೂ ಕೂಡ ಎಲ್ಲದಕ್ಕೂ ಪ್ರಥಮ. ಆದ್ರೆ ನಾವು ಪ್ರಥಮವನ್ನು ಉಳಿಸಿಕೊಳ್ಳುವುದರಲ್ಲಿ, ಮರ್ತು ಹೋದ್ರಲ್ಲಿ ಕೂಡ ನಾವು ಪ್ರಥಮವೇ. ಹಾಗಾಗಿ ಅದನ್ನ ನೆನಪಿಸಿಕೊಳ್ಳುವಂತಹ ಒಂದು ಕಾರ್ಯಕ್ರಮ ಇಲ್ಲಿ ಆಗ್ತಾ ಉಂಟು. ತುಳುನಾಡಿನವರು ಹೇಗಂತ ಕೇಳಿದ್ರೆ, ಯಾರನ್ನ ಅಷ್ಟು ಪಕ್ಕವಾಗಿ ಒಪ್ಪಿಕೊಂಡವರಲ್ಲ, ಮತ್ತು ವಿರೋಧ ಬಂದಾಗ ಯಾರನ್ನ ಲೆಕ್ಕಿಸಿದವರು ಅಲ್ಲ. ಹಾಗಾಗಿ ಅದಕ್ಕೆ ಉತ್ತರವಾಗಿ ನಿಂತವಳು ಯಾರು ಕೇಳಿದ್ರೆ ರಾಣಿ ಅಬ್ಬಕ್ಕ. ಚಾಳುಕ್ಯರಿರ್ಬೋದು, ಕದಂಬರಿರ್ಬೋದು, ರಾಷ್ಟ್ರಕೂಟರಿರ್ಬೋದು, ವಿಜಯನಗರದ ಅರಸರಾಗಿರ್ಬೋದು, ಕೆಳದಿಯವರಾಗಿರ್ಬೋದು, ಪೋರ್ಚುಗೀಸರಿರ್ಬೋದು, ಡಚ್ಚರಿರ್ಬೋದು, ಬ್ರಿಟಿಷರಿರ್ಬೋದು, ಎಲ್ಲರ ಆಳ್ವಿಕೆಯನ್ನ ಕಂಡಂತಹ ನಾಡಿದ್ರೆ ಅದು ತುಳುನಾಡು. ಇವತ್ತಿಗೂ ತನ್ನದೇ ಆಗಿರ್ತಕ್ಕಂತಹ ಅಸ್ಮಿತೆಯನ್ನ ಉಳಿಸಿಕೊಂಡು ಬಂದಿದೆ. ತುಳುನಾಡಿನ ಇತಿಹಾಸವನ್ನ ನೋಡಿಕೊಂಡು ಬಂದಾಗ, ಆಳುಪ್ಪರ ವಂಶ ದೀರ್ಘವಾಗಿ ಮಂಗಳೂರು ಮತ್ತು ಬಾರ್ಕೂರು ಎನ್ನುವಂತಹ ಎರಡು ವಿಭಾಗಗಳನ್ನಾಗಿ ಮಾಡಿಕೊಂಡು ರಾಜ್ಯಾಳ್ವಿಕೆಯನ್ನ ಮಾಡಿಕೊಂಡು ಬಂತು. ಇಲ್ಲಿ ಯಾವುದು ವಿಶೇಷ ಇತ್ತು ಅಂತ ಕೇಳಿದ್ರೆ ನಮ್ಗೆ ಗೊತ್ತಿರ್ಬೇಕು, ತುಳುನಾಡಿನವರಿಗೆ ಯುರೋಪಿಯನ್ನರಿಗೆ ಅನ್ನಪ್ರಾಶನವನ್ನ ಮಾಡಿದವರು, ಅವರಿಗೆ ಊಟ ಮಾಡಿಸ್ಲಿಕ್ಕೆ ಕಲಿಸಿದವರು ನಾವು. ಆದ್ರೆ ಇವತ್ತು ಅವರ ಬ್ರೆಡ್ ಅನ್ನು ನಾವು ತಿಂತಾ ಇದ್ದೇವೆ, ಅಲ್ಲಿವರೆಗೆ ಬಂದು ಮುಟ್ಟಿದ್ದೇವೆ. ಅಕ್ಕಿ ಮುಡಿ ಎನ್ನುವಂತಹ ಒಂದು ವಿಚಾರ ಏನಿದೆಯೋ ಅವರಿಗೆ ತಿಳಿಸಿಕೊಟ್ಟವರು ನಾವು ತುಳುವರು. ನಮ್ಗೆ ಗೊತ್ತಿರ್ಬೇಕು ನಾವು ಎಷ್ಟು ಬಲಿಷ್ಠರಾಗಿದ್ದೇವೆ ಅಂತ ಹೇಳಿ. ಆಳುಪರ ರಾಜವಂಶವನ್ನ ನೋಡಿಕೊಂಡು ಬಂದಾಗ ಇವತ್ತಿಗೂ ಕೂಡ ನೀವು ಉದ್ಯಾವರದ ಕಡೆಗಳಿಗೆಲ್ಲ ಹೋದ್ರೆ ಒಂದಷ್ಟು ಅಡಿಯನ್ನ ತೆಗೆದಾಗ ನಿಮ್ಗೆ
ಉತ್ಖನನಗಳನ್ನ ಮಾಡಿದಾಗ ಇವತ್ತಿಗೂ ಉದ್ಯಾವರದ ಸಮೀಪದಲ್ಲಿ ಕೇದಾರನಾಥ ಎನ್ನುವಂತ ಒಂದು ದೇವಸ್ಥಾನ ಇದೆ. ಅದರ 4 ವರ್ಷಗಳ ಹಿಂದೆ ಅಲ್ಲಿ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳು ನಡೆಯಿತು. ಅಲ್ಲಿ ನೋಡಿದಾಗ ಅಲ್ಲಿ ಯುದ್ಧಕ್ಕೆ ಸಾಕ್ಷಿಯಾಗಿರ್ತಕ್ಕಂತಹ ಕುರುಹುಗಳು ಇವತ್ತಿಗೂ ಕಾಣ್ಲಿಕ್ಕೆ ಸಿಗುತ್ತೆ. ತುಳುನಾಡಿನ ಇತಿಹಾಸವನ್ನ ಅಧ್ಯಯನ ಮಾಡಿಕೊಂಡು ಹೋಗ್ಬೇಕು. ಇದಕ್ಕೆ ನಾನು ಪೀಠಿಕೆಯನ್ನ ಹಾಕುವಂತದ್ದು. ನಮ್ಮ ರಾಜರುಗಳು ಸೋತದ್ದು ಹೊರಗಿನವರಿಂದ ಅಲ್ಲ, ಒಳಗಿನವರಿಂದಲೇ ಸೋತದ್ದು. ಅದನ್ನ ಬಿಟ್ಟು ಇವಳಲ್ಲ. ರಾಣಿ ಅಬ್ಬಕ್ಕ ಕೂಡ ಸೋತದ್ದು ಹೇಗೆ ಅಂತ ಕೇಳಿದ್ರೆ ಹೊರಗಿನವರಿಂದ ಸೋತವರಲ್ಲ. ಬಹಳ ಬೇಸರ. ಇವತ್ತು ರಾಣಿ ಅಬ್ಬಕ್ಕನ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದ್ರೆ, ವಿಷಯವನ್ನ ಸಂಗ್ರಹ ಮಾಡಬೇಕು ಅಂತ ಕೇಳಿದ್ರೆ ನಿಮ್ಗೆ ಬೇಕಾದಂತ ದಾಖಲಾತಿಗಳು ಸಿಗುವುದಿಲ್ಲ, ಬೇಕಾದಂತ ಪುಸ್ತಕಗಳು ನಿಮ್ಗೆ ಸಿಗುವುದಿಲ್ಲ. ಜನಪದದಲ್ಲೋ, ನಾಟಕದಲ್ಲೋ, ಯಕ್ಷಗಾನದಲ್ಲೋ ರಾಣಿ ಅಬ್ಬಕ್ಕನ ಬಗ್ಗೆ ಉಲ್ಲೇಖಗಳು ಸಿಗ್ತದೆ. ಆದರೆ ಬೇಕಾದ ದಾಖಲಾತಿಗಳು ಸಿಗುವುದು ಎಲ್ಲಿ ಅಂತ ಕೇಳಿದ್ರೆ, ಯಾವ ಪೋರ್ಚುಗೀಸ್ ವಿದೇಶಿಗ ಇಲ್ಲಿಗೆ ಬಂದಿದ್ನೋ ಅವರ ಪತ್ರಗಾರದಿಂದ ನಿಮ್ಗೆ ಸಿಗುತ್ತೆ, ಅವರ ಲೇಖನಗಳಿಂದ ನಿಮ್ಗೆ ಸಿಗುತ್ತೆ, ಶಾಸನಗಳಿಂದಲೂ ಸಿಗುವುದಿಲ್ಲ. ಯಾಕಿರ್ಬೋದು? ಇವತ್ತಿಗೊಂದು ಮಾತು ಬರುತ್ತೆ, ನೀವೆಲ್ಲಾದ್ರೂ ಗಾಡಿಯನ್ನ ಚಲಾಯಿಸಿಕೊಂಡು ಹೋಗ್ತಾ ಇರ್ಬೇಕಿದ್ರೆ ಹಿಂದುಗಡೆ ಒಂದು ಶಬ್ದ ಬರುತ್ತೆ, ಹೆಣ್ಮಗು ಹೆಣ್ಮಗು ಅಂತ ಹೇಳಿ. ಅದೇ ಹೆಣ್ಮಗು. ಆ ಹೆಣ್ಣು ರಾಜಕೀಯದ ಚುಕ್ಕಾಣಿಯನ್ನ ಹಿಡಿದಂತ ಸಂದರ್ಭದಲ್ಲಿ ಅವಳೊಂದು ಹೆಣ್ಣಲ್ಲ ಅಂತ ಹೇಳಿ, ಅವಳೊಂದು ಹೆಣ್ಣು ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ತೊಟ್ಟಿಲು ತೂಗುವಂತ ಕೈಗಳು ಅದು ಕತ್ತಿ ಗುರಾಣಿಯನ್ನ ಹಿಡ್ಕೊಂಡು ರಣಾಂಗಣದಲ್ಲಿ ರಣದೇವತೆಯಾಗಿ, ಅವಳು ಚಂಡಿಯಾಗಿ, ಚಾಮುಂಡಿಯಾಗಿ ತಲೆಯನ್ನ ಕಡಿಬಹುದು ಎನ್ನುವಂಥದ್ದನ್ನ ಊಹಿಸಿಕೊಳ್ಳಿಕ್ಕೂ ಕೂಡ ನಮ್ಮಲ್ಲಿ ಸಾಧ್ಯ ಇಲ್ಲದೆ ಇರುವಂತದ್ದು ದಾಖಲಾತಿಗಳ ಕೊರತೆ. ಇವತ್ತು ನಮ್ಮಲ್ಲೆಲ್ಲ ಬಹಳ ಏನ್ ಹೇಳ್ತಾರೆ, ಏನೋ ಒಂದು ಕಡೆ ನೋವಿನ ಸಂಗತಿ ಇರುತ್ತೆ. ನಮ್ಗೆ ಕಾಕತೀಯ ವಂಶದ ರುದ್ರಮ್ಮ ದೇವಿಯ ಬಗ್ಗೆ ಬೇಕಾದಷ್ಟು ಮಾಹಿತಿಗಳು ಸಿಗುತ್ತೆ. ತುಳುನಾಡಿನಲ್ಲಿ ನೀವು ಆಳ್ವಿಕೆಯನ್ನ ಮಾಡಿಕೊಂಡು ಬಂದಂತಹ ಚೌಟರಸರಾಗಿರ್ಬೋದು, ಕಾಪು ಮದ್ದ ಹೆಗಡೆ ಆಗಿರ್ಬೋದು, ಮುಲ್ಕಿ ಸಾವಂತರಾಗಿರ್ಬೋದು, ಸೂರಳಿನ ತೋಳಹರಾಗಿರ್ಬಹುದು, ಕಾರ್ಕಳದ ಭೈರವರಸರಾಗಿರ್ಬಹುದು, ಎಲ್ಲ ರಾಜಮನೆತನಗಳ ಇತಿಹಾಸವನ್ನ ಓದಿಕೊಂಡು ಬಂದಾಗ ಮಹಿಳೆಯರ ಪ್ರಾಬಲ್ಯ ಇದ್ದದ್ದು ಕಂಡು ಬರುತ್ತೆ. ಮಹಿಳೆ ಬೇಕಾದಷ್ಟು ಹೋರಾಟವನ್ನ ಮಾಡಿದಾಳೆ. ಆದರೆ ಅವಳ ವಿಚಾರವನ್ನ ದಾಖಲಾತಿ ಮಾಡುವಂತಹ ಕೆಲಸಗಳು ಬಹಳ ಕಡಿಮೆ ಆಗಿದೆ. ಅದನ್ನ ನೋಡಬಹುದು. ಅಬ್ಬಕ್ಕ ದೇವಿ ಎನ್ನುವಂತಹ ತಾಯಿ ಚೌಟ ಮನೆತನದಲ್ಲಿ ಹುಟ್ಟಿ ಬಂದಂತಹ ಒಂದು ಹೆಣ್ಣು ಮಗಳು ಹೇಗೆ ಪೋರ್ಚುಗೀಸರನ್ನ ಸದೆಬಡಿದು ಎನ್ನುವಂತ ವಿಚಾರಗಳು ನಮ್ಗೆ ಕಾಣ್ಲಿಕ್ಕೆ ಸಿಗುತ್ತೆ. ಪ್ರಖ್ಯಾತ ಇತಿಹಾಸ ತಜ್ಞರಾಗಿರ್ತಕ್ಕಂತಹ ಡಾಕ್ಟರ್ ಮೋಹನ್ ಕೃಷ್ಣ ರೈ ಅವರು ಒಂದು ಕಡೆ ಹೇಳ್ತಾರೆ, ಪೋರ್ಚುಗೀಸರ ದೃಷ್ಟಿಯಲ್ಲಿ ಅಬ್ಬಕ್ಕನನ್ನ ನೋಡುವುದಕ್ಕೂ ಅಬ್ಬಕ್ಕನನ್ನ ದೃಷ್ಟಿಯಲ್ಲಿ ಪೋರ್ಚುಗೀಸರನ್ನ ನೋಡುವುದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಇದರ ಬಗ್ಗೆ ಅಧ್ಯಯನದ ಅವಶ್ಯಕತೆ ಕೂಡ ತುಂಬಾ ಇದೆ. ಚೌಟ ಮನೆತನ ಎನ್ನುವಂಥದ್ದು, ಚೌಟರ ಅರಮನೆ ಎನ್ನುವಂಥದ್ದು, ಅಥವಾ ಚೌಟ ಆಳ್ವಿಕೆ ಎನ್ನುವಂಥದ್ದು, ಚೌಟರು ಎಲ್ಲಿಂದ ಬಂದ್ರು ಎನ್ನುವುದಕ್ಕೆ ಒಂದಷ್ಟು ಗೊಂದಲಗಳಿದೆ. ಅಲ್ಲಿಂದ ಬಂದ್ರು, ಇಲ್ಲಿಂದ ಬಂದ್ರು ಅಂತ ಹೇಳಿ. ಕ್ರಿಸ್ತಶಕ 13ನೇ ಶತಮಾನದ ಕಾಲಘಟ್ಟದಲ್ಲಿ ಚೌಟರ ಸಂಸ್ಥಾನ ಏನ್ ಹೇಳ್ತೇವೆ, ದೇವಾಲಯಗಳ ನಗರಿ ಮೂಡುಬಿದ್ರೆಯಲ್ಲಿ ಆರಂಭಗೊಂಡು ತದನಂತರವಾಗಿ ಬಂದರು ನಗರಿಯಾಗಿರ್ತಕ್ಕಂಥ ಉಳ್ಳಾಲದಲ್ಲಿ ತನ್ನ ಒಂದು ಅರಮನೆಯನ್ನ ಕಟ್ಟಿಕೊಂಡು ಇಡೀ ಸಾಮ್ರಾಜ್ಯವನ್ನ ಮೆರೆಸಿದಂತಹ ಒಂದು ಮನೆತನ. ರಾಣಿ ಅಬ್ಬಕ್ಕ ಎನ್ನುವಂಥವಳು ಭಾರತದ ಮೊದಲ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರ್ತಿ. ಅಂದ್ರೆ ಇತಿಹಾಸದ ಪುಟದಲ್ಲಿ ನಮ್ಮವರ ಹೆಸರಿಲ್ಲ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಯಾವಾಗ ಆಯಿತು ಅಂತ ಕೇಳಿದ್ರೆ ಗಟ್ಟಿ ಧ್ವನಿಯಲ್ಲಿ ಹೇಳ್ತೇವೆ 1857. 1837ರಲ್ಲಿ ನಡೆದಂತಹ ಅಮರ ಸುಳ್ಯದ ಕ್ರಾಂತಿಯನ್ನು ಏನ್ ಹೇಳುತ್ತೇವೆ ಕೇಳಿದ್ರೆ ಕಾಟಕಾಯಿ ದಂಗೆ ಅಂತ ಹೇಳುವುದಿಲ್ಲ. ಅದಕ್ಕೆ ನಾನು ಹೇಳಿದ್ದು, ಇತಿಹಾಸವನ್ನ ಓದದವ ಇತಿಹಾಸವನ್ನ ಸೃಷ್ಟಿಸಲಾರ ಎನ್ನುವಂತ ಮಾತನ್ನ. ಯಾಕೆ ಹೇಳಿದ್ರೆ ಇತಿಹಾಸದ ಕೊರತೆ ಇದೆ. ಯಾಕೆ ಇತಿಹಾಸ ಓದ್ಬೇಕು ಅಂತ ಹೇಳಿದ್ರೆ, ಈಗಾಗಲೇ ಹೇಳಿದೆ ನಾನು, ಯಾವುದು ಆಗಬಾರದು ಎನ್ನುವುದಕ್ಕೆ
ಸಾವಿರಾರು ದಾಖಲಾತಿಗಳು ಸಿಕ್ಕಿದಾಗ ಅದು ಮಾಡಬೇಡ ಅಂತ ಹೇಳಿ ನಮ್ಮ ಪೂರ್ವ ಹಿರಿಯರು ಹೇಳಿಕೊಟ್ಟು ಬಂದವರು. ಈಗ ಕೊಟ್ಟಂತ ವಿಚಾರದಲ್ಲಿ ರಾಣಿ ಅಬ್ಬಕ್ಕನ ಬಗ್ಗೆ ಮಾತನಾಡುವುದು ಅಂತ ಹೇಳಿದ್ರೆ, ರಾಣಿ ಅಬ್ಬಕ್ಕ ಎಷ್ಟು ಜನ ಚೌಟ ಮನೆತನದಲ್ಲಿದ್ರು ಎನ್ನುವಂತ ಪ್ರಶ್ನೆ ಬರುತ್ತೆ. ಕಾಲ ನಿರ್ಣಯವನ್ನ ಮಾಡ್ತಾ ಹೋಗ್ಬೇಕು ಅಂತ ಹೇಳಿದ್ರೆ 1524ರಿಂದ 1584ರವರೆಗೆ ಮೊದಲ ಅಬ್ಬಕ್ಕ ರಾಣಿ ಇದ್ರು ಅಂತ ಹೇಳಿ ಬರುತ್ತೆ, ಉಲ್ಲೇಖಗಳು ಸಿಗುತ್ತೆ. ಅವರ ಅರಸೊತ್ತಿಗೆ 1554ರಿಂದ 1584 ಎನ್ನುವಂತ ಉಲ್ಲೇಖಗಳು ಸಿಗುತ್ತೆ ನಮ್ಗೆ. ಅದ್ಲು ಮೊದಲನೇ ಅಬ್ಬಕ್ಕ ರಾಣಿ. ಎರಡನೇವರು ಅಂತ ಹೇಳಿದ್ರೆ 1594ರಿಂದ 1640 ಕಿರಿಯ ಅಬ್ಬಕ್ಕ ರಾಣಿ. ಮೂರನೇವರು ಯಾರು ಅಂತ ಕೇಳಿದ್ರೆ 1667ರಿಂದ 1676ರವರೆಗೆ ಮೂರನೇ ಅಬ್ಬಕ್ಕ ರಾಣಿ. ನಾಲ್ಕನೇ ಅಬ್ಬಕ್ಕ ರಾಣಿ ಅಂತ ಹೇಳಿದ್ರೆ 1719ರಿಂದ 1740ರವರೆಗೆ ಅಬ್ಬಕ್ಕ ರಾಣಿ. 4 ಅಬ್ಬಕ್ಕ ರಾಣಿ ಸಿಗ್ತಾರೆ. ಹಾಗಾದ್ರೆ ಯಾವ ಅಬ್ಬಕ್ಕ ರಾಣಿಯ ಬಗ್ಗೆ ಮಾತಾಡೋದು? ಕಟ್ಟ ಕಡೆಯ ಪ್ರಶ್ನೆ. 2 ಅಬ್ಬಕ್ಕ ರಾಣಿಯವರು ಉಳ್ಳಾಲವನ್ನ ಆಳಿದ್ರು ಎನ್ನುವುದಕ್ಕೆ ದಾಖಲೆಗಳು ಸಿಗುತ್ತೆ. 2 ಅಬ್ಬಕ್ಕ ರಾಣಿಯರು ಪುತ್ತಿಗೆಯಲ್ಲಿ ಆಳ್ವಿಕೆಯನ್ನ ಮಾಡಿದ್ರು ಅಂತ ಹೇಳಿ ಬರುತ್ತೆ. 4ನೇ ಅಬ್ಬಕ್ಕ ರಾಣಿಯ ಕಾಲಘಟ್ಟದಲ್ಲಿ 1440ರ ಕಾಲದಲ್ಲಿ ಪಟ್ಟಾಭಿರಾಮ ಎನ್ನುವಂತ ಒಬ್ಬ ಕವಿ ಇದ್ದ. ಆ ಕವಿ ರತ್ನಶೇಖರ ಚರಿತ ಎನ್ನುವಂತ ಒಂದು ಕೃತಿಯನ್ನ ಬರ್ದ ಎನ್ನುವಂಥದ್ದಿದೆ. ಈ 4 ಅಬ್ಬಕ್ಕ ರಾಣಿಯರಲ್ಲಿ ಯಾರ್ಯಾರು ಯಾವ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಮಾಡಿಕೊಂಡು ಬಂದ್ರು ಅಂತ ಹೇಳಿ. ಸೆಣಸಾಟ ಎನ್ನುವಂಥದ್ದು, ಹೋರಾಟ ಎನ್ನುವಂಥದ್ದು ಸಾಮಾನ್ಯವಾಗಿ ಒಂದು ಹೆಣ್ಣು ಮಗುವಿಗೆ ರಕ್ತದಲ್ಲಿ ಬರುವಂತಹ ಗುಣವೇ ಅದು. ಹೇಗಿತ್ತು ನಮ್ಮ ತುಳುನಾಡು ಅಂತ ಹೇಳಿದ್ರೆ, ಸಾಂಬಾರು ಪದಾರ್ಥಗಳ ಪರಿಮಳಕ್ಕೆ ಬಂದಂತಹ ವಿದೇಶಿಗರು ಇಲ್ಲಿ ವ್ಯವಹಾರವನ್ನ ಆರಂಭ ಮಾಡಿದ್ರು. ವ್ಯವಹಾರವನ್ನ ಯಾವಾಗ ಆರಂಭ ಮಾಡಿದ್ರು ಅಂತ ಕೇಳಿದ್ರೆ, ಭಾರತಕ್ಕೆ ವಿದೇಶಿಗರು ಅಂತ ಹೇಳಿದ್ರೆ ಕೇವಲ ಫ್ರೆಂಚರು, ಡಚ್ಚರು, ಪೋರ್ಚುಗೀಸರು, ಬ್ರಿಟಿಷರು ಅಂತ ಹೇಳಿ ಅಲ್ಲ. ಅರಬ್ ಸಂಸ್ಥಾನದ ಅದೆಷ್ಟೋ ಅರಸರು ಅಲ್ಲಿಂದ ನೇರವಾಗಿ ಇಲ್ಲಿ ವ್ಯವಹಾರವನ್ನ ಮಾಡಿದ್ರು. 1498ರಲ್ಲಿ ವಾಸ್ಕೋಡಿ ಗಾಮ ಭಾರತಕ್ಕೆ ಜಲಮಾರ್ಗವನ್ನ ಕಂಡು ಹಿಡಿದಾದ್ಮೇಲೆ 1509ಕ್ಕೆ ಕಲ್ಲಿಕೋಟೆಗೆ ಪ್ರವೇಶ ಆದ ಮೇಲೆ 1525ಕ್ಕೆ ಪೋರ್ಚುಗೀಸರ ಕಣ್ಣು ನಮ್ಮ ಉಳ್ಳಾಲ ಮತ್ತು ಮಂಗಳೂರು ಬಂದರಿನ ಮೇಲೆ ಬೀಳುತ್ತೆ. ತುಳುನಾಡು ಎನ್ನುವಂಥದ್ದು ಒಂದು ದ್ವೀಪದ ರೀತಿಯಲ್ಲಿ ನಮಗೆ ಕಂಡು ಬಂದರೂ ಕೂಡ ವ್ಯಾವಹಾರಿಕ ದೃಷ್ಟಿಯಲ್ಲಿ ಬಹಳ ಸಮೃದ್ಧವಾಗಿರ್ತಕ್ಕಂಥ ನಾಡು ಅವತ್ತಿಗೂ ಇವತ್ತಿಗೂ. ಈ ಯುರೋಪಿಯನ್ನರು ಇಲ್ಲಿರ್ತಕ್ಕಂತಹ ಬೇರೆ ಬೇರೆ ಕರಿಮೆಣಸಾಗಿರ್ಬೋದು ಅಥವಾ ಸಾಂಬಾರು ಪದಾರ್ಥಗಳಾಗಿರ್ಬೋದು, ಇವುಗಳನ್ನು ಸಂಗ್ರಹ ಮಾಡಿಕೊಂಡು ಹೋಗ್ಬೇಕು ಅಂತೇಳಿ ಇಲ್ಲಿಗೆ ದೃಷ್ಟಿಯನ್ನ ಇಡ್ತಾರೆ. ಈಗಾಗಲೇ ನಾನು ಹೇಳಿದೆ ನಿಮ್ಗೆ, ಚಾಳುಕ್ಯರು, ರಾಷ್ಟ್ರಕೂಟರು, ಕದಂಬರು, ಹೊಯ್ಸಳರು ವಿಜಯನಗರದ ಪಾರುಪತ್ಯ ಆಗುವಂತ ಸಂದರ್ಭದಲ್ಲಿ ಪೋರ್ಚುಗೀಸರಿಗೆ ಅಥವಾ ಅರಬ್ಬರಿಗೆ ಬೇಕಾದಷ್ಟು ಮೇಲಿರ್ತಕ್ಕಂಥ ಸಂಸ್ಥಾನದ ಅರಸರು ಇಲ್ಲಿ ಮಾಂಡಳಿಕರಾಗಿ ಕೆಲಸವನ್ನ ಮಾಡ್ತಾ ಇದ್ದವರು. ಆ ಅರಸರಿಗೆ ಸಾಮಂತರಾಗಿದ್ದವರನ್ನ ಇಲ್ಲಿಂದ ಕಪ್ಪ ಕಾಣಿಕೆಗಳನ್ನು ಸಂಗ್ರಹ ಮಾಡ್ತಾ ಇದ್ರು. ಹೇಗ್ ಸಂಗ್ರಹ ಮಾಡ್ತಾ ಇದ್ರು? ಬಂಗ ಅರಸನಾಗಿರ್ತಕ್ಕಂಥ ಬಂಗರಾಜನಿಂದ, ಡೊಂಬಹೆಗಡೆಯಿಂದ, ನಂದರಸರಿಂದ, ಅಜಿಲರಿಂದ, ಭೈರವರಸರಿಂದ ಆ ಪ್ರದೇಶದಲ್ಲಿ ಏನ್ ಬೆಳೀತಾ ಇದ್ರು, ಅದು ತೆಂಗಿನಕಾಯಿ ಆಗಿರ್ಬೋದು, ಕರಿಮೆಣಸು ಆಗಿರ್ಬೋದು, ಎಣ್ಣೆ ಆಗಿರ್ಬೋದು, ಇಂತಿಷ್ಟನ್ನ ಕೊಡಬೇಕು ಅಂತ ಹೇಳಿ ಸಂಗ್ರಹ ಇತ್ತು. ಹಾಗಾಗಿ ಅಲ್ಲಿ ತುಳುನಾಡಿನ ರಾಜಕೀಯವನ್ನ ನಾವು ನೋಡಿದಾಗ ಭೈರವರಸ ಒಂದು ಕಡೆ ಆದ್ರೆ ಇಲ್ಲಿರ್ತಕ್ಕಂಥ ಡೊಂಬಾರಸ ಇನ್ನೊಂದು ಕಡೆ ಆಯ್ತು ಅಂತ ಹೇಳಿದ್ರೆ, ಅಲ್ಲಿ ಕಾಪುವಿನ ಮದ್ದ ಹೆಗಡೆ ಆಗಿರ್ಬೋದು, ಕಿನ್ಯಕ್ಕ ಬಳ್ಳಾಲಿ ಇರ್ಬೋದು, ಪಡುಬಿದ್ರಿಯ ಬಳ್ಳಾಳಿ, ಸಣ್ಣ ಸಣ್ಣ ಸಂಸ್ಥಾನಗಳು, ತೋಳರ ಆಗಿರ್ಬೋದು, ಅವರು ಒಬ್ಬರಿಗೊಬ್ಬರು ಅನ್ಯೋನ್ಯವಾಗಿದ್ರು. ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ವೈವಾಹಿಕ ಸಂಬಂಧಗಳನ್ನ ಗಟ್ಟಿಯಾಗಿ ಬೆಳೆಸ್ತಾ ಇದ್ರು. ವೈಮನಸ್ಸಾಗಿರುವಂತ ಸಂದರ್ಭದಲ್ಲಿಯೂ ಕೂಡ ಕೆಲವೊಂದು ಸಲ ವೈಮನಸ್ಸಾಗ್ತಾ ಇದೆ. ನಾವು ದೇವಸ್ಥಾನಗಳಲ್ಲಿರ್ತಕ್ಕಂಥ ಶಾಸನಗಳನ್ನ ಅಧ್ಯಯನ ಮಾಡ್ಕೊಂಡ್ರೆ, ಮುಲ್ಕಿ ಶಿಮಂತೂರು ಆದಿಜನಾರ್ದನ ದೇವಸ್ಥಾನದಲ್ಲಿ ಪ್ರಾಂಗಣದಲ್ಲಿರ್ತಕ್ಕಂಥ ಶಾಸನ ಆಗಿರ್ಬೋದು, ಕಾರ್ಕಳದಲ್ಲಿರ್ತಕ್ಕಂಥ ಶಾಸನಗಳಾಗಿರ್ಬೋದು,
ಕುಡುಪು ದೇವಸ್ಥಾನದಲ್ಲಿ ಸಿಕ್ಕಿದಂತ ಶಾಸನಗಳಾಗಿರ್ಬೋದು, ಶೃಂಗೇರಿಯಲ್ಲಿ ಸಿಕ್ಕಿದಂತ ಶಾಸನಗಳಾಗಿರ್ಬೋದು, ಇವುಗಳನ್ನೆಲ್ಲವನ್ನ ಅಧ್ಯಯನ ಮಾಡಿದಾಗ ಯಾವ ಯಾವ ಕಾಲಘಟ್ಟದಲ್ಲಿ ಯಾವ ಯಾವ ಅರಸರು ಪರವಾಗಿದ್ರು ವಿರೋಧವಾಗಿದ್ರು ಎನ್ನುವುದಕ್ಕೆ ನಮ್ಗೆ ದಾಖಲೆಗಳು ಸಿಗುತ್ತೆ. 1571 ಡಿಸೆಂಬರ್ 25ರಲ್ಲಿ ಯಾವ ರೀತಿಯಾಗಿ ಪೋರ್ಚುಗೀಸರು ವ್ಯವಹಾರವನ್ನ ಮಾಡ್ಕೊಂಡ್ರು, ಏನೆಲ್ಲ ಇಲ್ಲಿಂದ ಸಂಪತ್ತುಗಳನ್ನ ದೋಚಿಕೊಂಡು ಹೋದ್ರು ಎನ್ನುವುದಕ್ಕೆ ತಾಮ್ರ ಶಾಸನಗಳು ನಮ್ಗೆ ಬೇಕಾದಷ್ಟು ಉಲ್ಲೇಖಗಳನ್ನ ನಮ್ಗೆ ಕೊಡ್ಲಿಕ್ಕೆ ಸಿಗುತ್ತೆ. ನಮ್ಗೆ ಈಗಾಗ್ಲೇ ನಾನು ಹೇಳಿದೆ 1554ರಿಂದ 1584 ತನಕ ರಾಣಿ ಅಬ್ಬಕ್ಕ, ಮೊದಲ ರಾಣಿ, ಅವರನ್ನ ಹಿರಿಯ ಅಬ್ಬಕ್ಕ ರಾಣಿ ಅಂತ ಹೇಳಿ ಕರೀತಾ ಇದ್ರು. ನಾವು ನೆನಪಿಸಿಕೊಳ್ಬೇಕು, ಆಕೆ ಜೈನ ಮತಾವಲಂಬಿ. ಆದ್ರೆ ಕೈಯಲ್ಲಿ ಖಡ್ಗವನ್ನ ಹಿಡಿದ ತಕ್ಷಣದಲ್ಲಿ ಕರೆದದ್ದು ಮಾತ್ರ ಸೋಮನಾಥನನ್ನ. ಲಾಂಛನ ಯಾವುದು ಅಂತ ಹೇಳಿದ್ರೆ ವೃಷಭ ಲಾಂಛನವನ್ನ ಇಟ್ಟುಕೊಂಡದ್ದು. ಬಹಳ ಖುಷಿ ಆಯ್ತು ನನ್ಗೆ ಬಂದಾಗ. ಕೊಟ್ಟದ್ದು ಯಾವುದು ಅಂತ ಹೇಳಿದ್ರೆ ಅಡಕೆಯ ಒಂದು ಹಿಂಗಾರವನ್ನ ಕೊಟ್ರಿ. ನನ್ನ ಅಬ್ಬಕ್ಕನ ತಲೆಯಲ್ಲಿ ಇದ್ದದ್ದು ಅದೇ ಅಂತೆ. ಅವಳನ್ನು ವರ್ಣಿಸುವಾಗ ಹೇಳ್ತಾರೆ, ಅವಳ ತಲೆಯಲ್ಲಿ ಇದ್ದಂತ ಹೂ ಯಾವುದು ಅಂತ ಕೇಳಿದ್ರೆ ಅವಳೊಂದು ಗಂಭೀರ ವದನೆಯಾಗಿ ನಿಂತುಕೊಳ್ಳುತ್ತಾಳೆ. ಅಲ್ಲಿ ಅವಳ ತಲೆಯಲ್ಲಿ ಕಾಣುವಂತದ್ದು ಹೂವಿತ್ತಲ್ಲ, ಅದು ಹಿಂಗಾರದ ಹೂ, ಅದರೊಂದಿಗೆ ಕೇದಗೆಯ ಹೂ, ಅದು ತುಳುನಾಡಿನ ಹೂ. ಬಹುಶಃ ಅವಳನ್ನ ಸ್ಮರಿಸಿಕೊಳ್ಳಬೇಕು ಅಂತ ಹೇಳಿದ್ರೆ ಆ ಒಂದು ಹೂ ನನ್ನ ಮುಡಿಯೇರಿತಲ್ಲ, ಅದು ಅವಳ ಪ್ರಸಾದ ರೂಪ ಅಂತ ಹೇಳಿ. ಯಾರೋ ಒಬ್ರು ಹೇಳ್ತಾರೆ ಏನು ಅಂತ ಹೇಳಿದ್ರೆ, ಅಬ್ಬಕ್ಕ ಅಂತ ಹೇಳಿದ್ರೆ ಅವರ ಬಗ್ಗೆ ಒಂದು ದಾಖಲಾತಿಗಳನ್ನ ಓದ್ತಾ ಇರ್ಬೇಕು ಅಂತ ಹೇಳಿದ್ರೆ ಅವರ ಚಾತುರ್ಯ ಏನಿದೆ ಅದು ಮಾತ್ರ ಬರುವುದಿಲ್ಲ. ಆ ತಾಯಿ ತನ್ನ ರಾಜ್ಯವನ್ನ ಹೇಗೆ ಕಟ್ಟಿಕೊಂಡ್ಲು ಎನ್ನುವುದಕ್ಕೆ ವಿಷಯಗಳು ಸಿಗುತ್ತೆ. ಈಗಾಗಲೇ ಹೇಳಿದೆ ನಾನು, ಅಬ್ಬಕ್ಕ 4 ಜನ ಇದ್ದಾರೆ ಅಂತ ಹೇಳಿ. ಪುತ್ತಿಗೆಯ ಚೌಟ ಅರಸರ ಇತಿಹಾಸವನ್ನ ನೋಡಿದಾಗ ತಿರುಮಲ ಅರಸ ಅಂತ ಒಂದು ಹೆಸರು ಬರುತ್ತೆ, ಚೆನ್ನರಾಯ ಅರಸ ಅಂತ ಹೆಸರು ಬರುತ್ತೆ. ಆವಾಗ ಗೊಂದಲಗಳು ಬರುತ್ತೆ. ಒಂದು ಸಲ ಓದಿದಾಗ ಅಯ್ಯ, ತಿರುಮಲ ಅರಸ ಅಲ್ಲೊಂದ್ಸಲ ಸಿಕ್ಕಿದೆ, ಇಲ್ಲೊಂದ್ಸಲ ಸಿಕ್ಕಿದ, ಅಬ್ಬಕ್ಕ ಅಲ್ಲೊಂದ್ಸಲ ಸಿಕ್ಕಿದ್ಲು, ಇಲ್ಲೊಂದ್ಸಲ ಸಿಕ್ಕಿದ್ಲು. ಅಲ್ಲಿ 1554ರಿಂದ ಹಿಡಿದು ಮಧ್ಯಾಹ್ನ ಅವೇ ಚೌಟ ಅರಮನೆಗೆ ನೋಡಿದ್ರೆ ನಮ್ಮ ಉಲ್ಲೇಖ 1554ರಿಂದ ಹಿಡಿದು 1740ರವರೆಗೆ ಇತಿಹಾಸ ಬಂದಾಗ ಅಬ್ಬಕ್ಕ 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 ಅಂತ ಬಂದಾಗ ಪ್ರಶ್ನೆ ಕಾಡುತ್ತೆ, ಅಷ್ಟು ವರ್ಷ ಬದುಕಿದ್ಲ ಅವಳು ಅಂತ. ಇನ್ನೊಂದು ಬರುತ್ತೆ ನಮ್ಗೆ, ಹಾಗಾದ್ರೆ ಅದು ಪಟ್ಟದ ಹೆಸರ ಅಂತ ಹೇಳಿ. ಖಂಡಿತವಾಗ್ಲೂ ಅಲ್ಲ. ಯಾಕೆ ಹೇಳಿದ್ರೆ ಅಲ್ಲಿ ಪದುಮಲಾದೇವಿ ಹೆಸರು ಬರುತ್ತೆ, ತಿರುಮಲಾದೇವಿ ಹೆಸರು ಬರುತ್ತೆ. ಪಟ್ಟದ ಹೆಸರಾದ್ರೆ ಒಬ್ಬ ವ್ಯಕ್ತಿ ಗತಿಸಿ ಹೋದ ಮೇಲೆ ಆ ವ್ಯಕ್ತಿ ಇನ್ನೊಬ್ಬ ಪಟ್ಟಕ್ಕೆ ಬಂದಾಗೆ ಅವನ ಹುಟ್ಟಿನ ಹೆಸರನ್ನು ಬಿಟ್ಟು ಪಟ್ಟದ ಕತ್ತಿಯನ್ನು ಕೊಡುವಾಗ ಹೆಸರನ್ನ ಇಟ್ಟು ಕರೆಯುವಂತದ್ದು. ಹಾಗಾಗಿ ಒಂದಷ್ಟು ಗೊಂದಲಗಳಿದೆ. ನಮ್ಗೆ ತುಂಬಾ ಖ್ಯಾತಿಯನ್ನ ಪಡೆದವರು, ಪೋರ್ಚುಗೀಸರಿಗೆ ಉಪ್ಪು ನೀರು ಕುಡಿಸಿದವರು ಯಾರು ಅಂತ ಕೇಳಿದ್ರೆ ಆ 2 ಅಬ್ಬಕ್ಕ ದೇವಿಯವರ ಉಲ್ಲೇಖ ಬರುತ್ತೆ. ಒಂದು ಮೊದಲ ಅಬ್ಬಕ್ಕ ದೇವಿ ಮತ್ತು 2ನೇ ಅಬ್ಬಕ್ಕ ದೇವಿ ದಾಖಲಾತಿ ಸಮೇತವಾಗಿ ನಮ್ಗೆ ಸಿಗುವಂತದ್ದು. ಈ ಅಬ್ಬಕ್ಕ ದೇವಿಯ ಆ ರಾಜಮನೆತನದ ಆಯ್ಕೆಯ ಪ್ರಕ್ರಿಯೆ ಹೇಗಿತ್ತು ಅಂತ ಹೇಳಿ ಇತಿಹಾಸದ ಪುಟವನ್ನ ತೆಗೆದು ನೋಡಿದಾಗ ಅಳಿಯ ಸಂತಾನ ಪ್ರಕಾರವಾಗಿ ಅರಸೊತ್ತಿಗೆ ಬಂದ್ರು. ಒಂದು ವೇಳೆ ಅಲ್ಲಿ ಯೋಗ್ಯನಾಗಿರ್ತಕ್ಕಂಥ ಒಬ್ಬ ಅರಸನ ಆಯ್ಕೆ ಆಗ್ಲಿಲ್ಲ ಅಂತ ಕೇಳಿದ್ರೆ ಆ ಚೌಟ ಮನೆತನಕ್ಕೆ ಸಂಬಂಧಪಟ್ಟ ಹಾಗೆ 5 ಮನೆತನದವರು ಒಂದು ಹೆಸರನ್ನ ಸೂಚಿಸುವಂತದ್ದು ಪ್ರಜಾಪ್ರಭುತ್ವದ ಒಂದು ಅಡಿಯಲ್ಲಿ ಆಯ್ಕೆ ಮಾಡುವಂತ ಒಂದು ಪ್ರಕ್ರಿಯೆ ಇತ್ತು. ಆಯ್ಕೆ ಆದ ನಂತರ ಆ ಅಧಿಕಾರಕ್ಕೆ ಬಂದಂತ ರಾಣಿ ಯಾರಿದ್ದಾರೋ ಆ ರಾಣಿಯ ಬಗ್ಗೆ ಅವರು ತಗೊಳ್ಳುವಂತ ಯಾವುದೇ ನಿರ್ಧಾರವನ್ನ ಈ 5 ಮನೆತನಗಳಿಗೆ ಕೊಡುವಂತಹ ಒಂದು ಏನು ಆ 5 ಮನೆತನದವರಿಗೆ ಅದರ ಅವರ ಏನು ಹೇಳ್ತಾರೆ ರೈಟ್ಸ್ ಅಥವಾ ಅವರ ಡಿಸಿಷನ್ ಬಗ್ಗೆ ಅಥವಾ ಅವರ ಯಾವುದೇ ಒಂದು ತೀರ್ಮಾನದ ಬಗ್ಗೆ ಮಾತನಾಡ್ಲಿಕ್ಕೆ 5 ಜನರಿಗಿಲ್ಲ. ಬಹುಶಃ ನೀವು ತುಳುನಾಡಿನ ಇತಿಹಾಸವನ್ನ ನೋಡ್ಕೊಂಡ್ರೆ ಎಲ್ಲೂ ಕೂಡ ಇಂತಹ ಪರಂಪರೆಗಳು ಕಾಣಸಿಗುವಂತದ್ದು ಬಹಳ ಕಡಿಮೆ ಅಂತ ಹೇಳಿ ನನ್ನ ಅನಿಸಿಕೆ. ಇಲ್ಲಿ ಅಬ್ಬಕ್ಕ ರಾಣಿಯನ್ನ ಅಭಯ ರಾಣಿ ಅಂತಲೂ ಕೂಡ ಕರೀತಾ ಇದ್ರು. ಯಾಕೆ ಅಭಯ ಅಂತ ಹೇಳಿದ್ರೆ ಅವಳ ಆಳ್ವಿಕೆಯಲ್ಲಿ ಯಾರಿದ್ದಾರೋ ಆ ಸಂದರ್ಭದಲ್ಲಿ ಯಾರಿಗೂ ಕೂಡ ಭಯ ಇರ್ಲಿಲ್ಲ ಎನ್ನುವಂಥದ್ದು.
ಇನ್ನು ಹೋರಾಟ ಮಾಡಿದಂತ ಪರಿ ಹೇಗೆ ಅಂತ ಕೇಳಿದ್ರೆ ಶಸ್ತ್ರಾಸ್ತ್ರಗಳೆಲ್ಲ ಇರ್ಲಿಲ್ಲ. ಎಲ್ಲೋ ಒಬ್ಬ ಕವಿ ಬರೀತಾನೆ, ಛಲ ಇತ್ತು ಅಂತ ಹೇಳಿದ್ರೆ ಭರಿಸಬಹುದೈ ತೈಲಮಂ ತೈಲಮಳಲೋಳು ಅಂತ ಹೇಳಿ ಬರೀತಾನೆ. ಒಬ್ಬ ಹಿರಿಯ ಕವಿ ಬರೀತಾನೆ, ನಿಮ್ಗೊಂದು ಏನಾದ್ರೂ ಹಠ ಇತ್ತು ಅಂತ ಕೇಳಿದ್ರೆ ಒಂದು ಸೋಗೆಯಿಂದ ಕೂಡ ನೀವು ಎಣ್ಣೆಯನ್ನ ತೆಗೆಯಬಹುದು ಅಂತ ಹೇಳಿ. ಭೈರಾದೇವಿಯ ನಮ್ಮ ಅಬ್ಬಕ್ಕ ರಾಣಿಯ ಆಯುಧ ಏನಾಯಿತು ಅಂತ ಕೇಳಿದ್ರೆ ಒಂದು ತೂಟೆ, ಒಂದು ಗರಿಯನ್ನ ಅವಳು ಬೆಂಕಿಯ ಬಿರುಸು ಬಾಣವನ್ನಾಗಿ ಮಾಡಿ ಬಿಸಾಡಿರುವಂತದ್ದು. ನಾವು ಯಾವ ಮಣ್ಣಿನಲ್ಲಿ ನಿಂತುಕೊಂಡಿದ್ದೇವೆ. ಬಹುಶಃ ಎಲ್ಲೋ ಒಂದು ಸಂದರ್ಭದಲ್ಲಿ ಆ ತಾಯಿ ಬೆಲ್ಲವೆಲ್ಲ ಹೇಳಿದ ಹಾಗೆ ಸಾಮಾನ್ಯ ಒಂದು ಹೆಣ್ಣು ಮಗಳ ಹಾಗೆ ಸೀರೆಯನ್ನ ಉಡ್ಕೊಂಡು ಒಂದು ಶಾಲನ್ನ ಹಾಕಿಕೊಂಡು ನಡೆದಾಡಿದಂತ ಪುಣ್ಯದ ಮಣ್ಣಿನಲ್ಲಿ ರಾಷ್ಟ್ರೋತ್ಥಾನ ಎನ್ನುವಂತ ಒಂದು ವಿದ್ಯಾಸಂಸ್ಥೆ ಇದೆ ಎನ್ನುವಂತ ಹೆಮ್ಮೆ. ಬಹುಶಃ ಹೆಣ್ಣು ಮಕ್ಕಳಿಗೆ ಏನು ಅಂತ ಕೇಳಿದ್ರೆ ತವರು ಮನೆಗೆ ಬರ್ಬೇಕು. ಅದು ಆಷಾಢದಲ್ಲಿ ಕೂಡ ತವರು ಮನೆಗೆ ಬರ್ಬೇಕು. ಈ ಆಷಾಢಕ್ಕೆ ರಾಣಿ ಹಬ್ಬಕ್ಕ ತವರು ಮನೆಗೆ ಬಂದ್ಲು ಅಂತ ಹೇಳಿ 2 ದಿವಸದ ನಿಮ್ಮ ಉತ್ಸವ ಸಾಕ್ಷಿ. ಯಾಕೆ ಹೇಳಿದ್ರೆ ನಮ್ಮಲ್ಲೆಲ್ಲ ಗತಿಸಿ ಹೋದವ ಪುನರಪಿ ಬರ್ತಾನೆ ಅಂತ ಹೇಳಿಕ್ಕಿಲ್ಲ. ಆದ್ರಿಂದ ಆಷಾಢದಲ್ಲಿ ನಾವು ಎಡೆ ಇಡುವಂತವ್ರು ಬರ್ತಾರೆ, ನಮ್ಮನ್ನು ನೋಡ್ತಾರೆ, ನಮ್ಮನ್ನ ಹರಸ್ತಾರೆ, ನನ್ನವರು ನನ್ನನ್ನ ನೆನಪಿಸಿಕೊಳ್ತಾರಲ್ಲ ಅಂತ ಹೇಳಿ ಅವರು ಅಲ್ಲಿಂದ ಅಲ್ಲಿಗೆ ನಮ್ಮನ್ನ ಜ್ಞಾಪಿಸಿಕೊಳ್ತಾರೆ ಅಂತ ಹೇಳಿ ಇತಿಹಾಸ ಹೇಳುವಂತದ್ದು. ಇಲ್ಲಿ ಯಾವ ಮಂಗೋಲಿಯನ್ ದೇಶಕ್ಕೆ ರಾಣಿ ಪರಂಪರೆಯ ಬಗ್ಗೆ ಒಬ್ಬ ಪ್ರವಾಸಿಗ ಹೇಳ್ತಾನೋ ಅದಕ್ಕೆ ಸ್ಫೂರ್ತಿಯಾಗಿದ್ದು ನಮ್ಮ ಭರತಖಂಡದ ಮಣ್ಣು. ಒಂದು ಹೆಣ್ಣುಮಗಳು ರಾಜಕೀಯ ಚುಕ್ಕಾಣಿಯನ್ನ ಯಾವ ರೀತಿಯಾಗಿ ಹಿಡಿದ್ಲು ಎನ್ನುವಂಥದ್ದು ನಮ್ಗೆ ದ್ಯೋತಕಕ್ಕೆ ಸಿಗುತ್ತೆ. ಅರುಣ್ ಸರ್ ಅವರು, ಅರುಣ್ ಜಿ ಅವರು ನನ್ನ ಹತ್ರ ಬಂದು ಹೇಳಿದ್ರು, ಮಧ್ಯಾಹ್ನ ನಾವು ಮೂಡುಬಿದ್ರೆಗೆ ನಾವು ಹೋಗ್ತೇವೆ ಅಂತ ಹೇಳಿ. ಅಲ್ಲಿ ನಿಮ್ಗೆ ರಾಣಿ ಅಬ್ಬಕ್ಕನ ಕಲಾಪ್ರಿಯತೆಗೆ ಸಾಕ್ಷಿಗಳು ಸಿಗುತ್ತೆ. ಮೂಡುಬಿದ್ರೆಯಲ್ಲಿ ಇರ್ತಕ್ಕಂತಹ 1000 ಕಂಬ ಬಸದಿಯಲ್ಲಿ ಚೀನಾದ ಅದೆಷ್ಟೋ ಕೆತ್ತನೆಗಳನ್ನ ಕೆತ್ತಿಸಿದ್ದಾರೆ. ಅಲ್ಲಿ ಡ್ರ್ಯಾಗನ್ ಆಗಿರ್ಬೋದು ಅಥವಾ ಕಡಲ್ ಕುದುರೆ ಆಗಿರ್ಬೋದು, ಅದನ್ನ ಕೆತ್ತಿಸಿದವಳು ಯಾರು ಅಂತ ಕೇಳಿದ್ರೆ ತಾಯಿ ಅಬ್ಬಕ್ಕ. ನಾವು ಇತಿಹಾಸವನ್ನ ಓದಿಕೊಂಡು ಬಂದಾಗ ಒಬ್ಬ ವ್ಯಕ್ತಿ ಯುದ್ಧ ಮಾಡುವುದಕ್ಕಿಂತಲೂ ಹೆಚ್ಚು ಅವನು ಏನನ್ನ ಮಾಡಿದಾನೆ ಎನ್ನುವುದ್ರ ಬಗ್ಗೆ ನಾವು ತಿಳಿದುಕೊಳ್ಬೇಕಾಗತ್ತೆ. ರಾಣಿ ಅಬ್ಬಕ್ಕ ಒಂದು ತೆರಿಗೆ ಪದ್ಧತಿಯನ್ನ ತರ್ತಾರೆ. ಯಾವುದು ಅಂತ ಕೇಳಿದ್ರೆ ಭೂಮಿಯ ಮೇಲೆ ಯಾವ ವಸ್ತುಗಳು ಉತ್ಪತ್ತಿ ಆಗುತ್ತೋ ಅದಕ್ಕೆ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಟ್ಯಾಕ್ಸ್ ಅನ್ನ ಕೊಡಬೇಕು ಎನ್ನುವುದನ್ನ ನಿರ್ಧಾರ ಮಾಡಿರುವಂತದ್ದು ರಾಣಿ ಅಬ್ಬಕ್ಕ. ಈ ಸಾಗರ ವ್ಯವಹಾರಗಳ ಬಗ್ಗೆ, ಆರ್ಥಿಕ ಸುಧಾರಣೆಯ ಬಗ್ಗೆ ಬಹಳಷ್ಟು ಕಾಳಜಿಯನ್ನ ವಹಿಸಿಕೊಳ್ಳುವವರು ಯಾರು ಅಂತ ಹೇಳಿದ್ರೆ ರಾಣಿ ಅಬ್ಬಕ್ಕ. ಈ ಗದ್ಯಾನ ಎನ್ನುವಂತಹ ಒಂದು ವಿಚಾರವನ್ನ ಮೊದಲಿಗೆ ಅರಸೊತ್ತಿಗೆಯಲ್ಲಿ ಅಳವಡಿಸಿರುವಂತದ್ದು ಯಾರು ಅಂತ ಕೇಳಿದ್ರೆ ಇದೇ ಅಬ್ಬಕ್ಕ ಎನ್ನುವಂಥದ್ದನ್ನ ನಾವು ಉಲ್ಲೇಖಿಸಿಕೊಳ್ಬೇಕು. ಇಲ್ಲಿ ಹಲವಾರು ಭೂಮಿ ತೆರಿಗೆಯಲ್ಲಿ ಬದಲಾವಣೆಗಳನ್ನ ತರ್ತಾಳೆ. 1554ರಿಂದ 1584 ತನಕ ಹಿರಿಯಬ್ಬಕ್ಕ ಅರಮನೆಯನ್ನ ಕಾಪಾಡಿಕೊಳ್ಳುವಲ್ಲಿ ತನ್ನನ್ನ ತಾನು ರಕ್ಷಿಸಿಕೊಳ್ತಾಳೆ. ಇಲ್ಲಿ ಅವಳ ಚಾತುರ್ಯ, ಅವಳ ಯುದ್ಧ ಕ್ಷಮತೆ, ಕುದುರೆಯನ್ನ ಏರಿಕೊಂಡು ರಣಾಂಗಣವನ್ನ ಪ್ರವೇಶಿಸಿ ಶತ್ರುಗಳ ಎದೆಯಲ್ಲಿ ಆ ಸಂಚಲವನ್ನ ಮೂಡಿಸಿದ್ದು ಕೇವಲ ಇಲ್ಲಿ ಮಾತ್ರ ಹೆಸರಾಗಿರುವಂತದ್ದಲ್ಲ. ಪರ್ಷ್ಯದ ರಾಜ ಹೇಳ್ತಾರಂತೆ, ಭಾರತದಲ್ಲೊಬ್ಬಳು ಹೆಣ್ಣುಮಗಳಿದ್ದಾಳಂತೆ, ಅದೂ ಕೂಡ ತುಳುನಾಡಿನವಳಂತೆ, ನನಗೊಮ್ಮೆ ಅವಳನ್ನ ನೋಡ್ಬೇಕಂತೆ ಅಂತೇಳಿ. ಹಾಗಾಗಿ ಅವಳನ್ನ ನೋಡ್ಬೇಕು ಅಂತ ಹೇಳಿ ಒಬ್ಬ ವ್ಯಕ್ತಿಯನ್ನ ಇಲ್ಲಿಗೆ ಕಳಿಸಿಕೊಡ್ತಾನೆ, ಪಿಯಟೋ ಡೆಲವೆಲ್ಲ ಅಂತ ಹೇಳಿ. ಅಂಥೋನಿ ಬುಕಾರೋ ಇವ್ರಿಬ್ರ ದಾಖಲಾತಿಯಲ್ಲಿ ಬೇಕಾದಷ್ಟು ವಿಚಾರಗಳು ಸಿಗ್ತದೆ. ಲೆಸ್ಬನ್ ನಲ್ಲಿ ಇರ್ತಕ್ಕಂತಹ ಪತ್ರಗಾರದಲ್ಲಿರ್ಬೋದು ಅಥವಾ ಕುಟ್ಟೋ ಎನ್ನುವಂತಹ ಚರಿತ್ರಗಾರನ ಆ ಪತ್ರ ಲೇಖನದಲ್ಲಿ ಸಿಗುವಷ್ಟು ನಮ್ಮಲ್ಲಿ ದಾಖಲಾತಿಗಳಿಲ್ಲ. ನಮ್ಮಲ್ಲಿ ಎಲ್ಲೂ ದಾಖಲಾತಿಗಳು ಸಿಗೋದಿಲ್ಲ. ಅವಳು ಯಾವ ರೀತಿಯಾಗಿ ಯುದ್ಧವನ್ನ ಮಾಡಿದ್ಲು, ಪೋರ್ಚುಗೀಸರು ಹೇಗೆ ಸತ್ತು ಹೋದ್ರು, ಅದರ ಬಗ್ಗೆ ಇದ್ದದ್ದೇ ವಿನಃ ಅವಳ ರಾಜತಾಂತ್ರಿಕ ಆ ಚೈತನ್ಯದ ಬಗ್ಗೆ, ರಾಜತಾಂತ್ರಿಕತೆಯ ಬಗ್ಗೆ ನಮ್ಗೆ ಎಲ್ಲೂ ಉಲ್ಲೇಖಗಳು ಸಿಗುವುದಿಲ್ಲ. ಎಷ್ಟು ಚಂದ ಮಾಡಿ ತನ್ನ
ಸುತ್ತಮುತ್ತಲಿರ್ತಕ್ಕಂತಹ ಇತರ ರಾಜ್ಯರನ್ನ ತನ್ನ ರಾಜ್ಯವನ್ನ ಉಳಿಸಿಕೊಳ್ಳಬೇಕು ಅಂತ ಹೇಳಿದ್ರೆ ಒಂದು ಹೇಗೆ ಸ್ಟ್ರಾಟಜಿಯನ್ನ ಮಾಡಿದ್ಲು ಅಂತ ಹೇಳಿ ನೋಡ್ಬೇಕು. ಬೀದರ್ನ ಆದಿಲ್ ಶಾಹಿ ಆಗಿರ್ಬೋದು, ಅಥವಾ ಗೇರುಸೊಪ್ಪೆಯ ರಾಣಿ ಭೈರಾದೇವಿ ಆಗಿರ್ಬೋದು, ಅಥವಾ ಹುಟ್ಟಿಬೋಕ್ರ ಎನ್ನುವಂತಹ ಕೇರಳದ ರಾಜ ಆಗಿರ್ಬೋದು, ಅವರನ್ನೆಲ್ಲ ಒಂದು ರೀತಿಯಾಗಿರ್ತಕ್ಕಂಥ ಬಾಂಧವ್ಯವನ್ನ ಗಟ್ಟಿ ಮಾಡಿಕೊಂಡು ಅವರನ್ನೆಲ್ಲ ಸೇರಿಸಿಕೊಂಡು ಅವರ ಎದೆಯ ಒಳಗಡೆ ಒಂದು ಸ್ವಾತಂತ್ರ್ಯದ ಕಹಳೆಯನ್ನ ಅವಳು ಮೊಳಗಿಸ್ತಾಳೆ. ಕರ್ತಾಸ್ ಎನ್ನುವಂತಹ ಒಂದು ತೆರಿಗೆಯನ್ನ ಪೋರ್ಚುಗೀಸರು ಭಾರತದ ನೌಕಾಪಡೆಯ ಮೇಲೆ ಮೊದಲಿಗೆ ಬಂದದ್ದು ಕೇವಲ ಅಲ್ಲಿಂದ ಬಂದಿರ್ತಕ್ಕಂಥ ಯುದ್ಧ ಕುದುರೆಗಳನ್ನ ಬೇರೆ ಬೇರೆ ವಿಜಯನಗರ ಆಗಿರ್ಬೋದು, ಕೆಳದಿಯವರಾಗಿರ್ಬೋದು, ಇವರಿಗೆಲ್ಲ ಕೊಡುವ ಅಂತೇಳಿ ಬಂದವರು. ಕೊನೆಗೆ ಇಲ್ಲಿರ್ತಕ್ಕಂಥ ಸಂಪತ್ತನ್ನ ನೋಡಿ ಎಲ್ಲರಿಗೂ ಕಂಡು ಬಂದದ್ದು ಮಂಗಳೂರಿನ ಬಂದರು, ಉಳ್ಳಾಲ ಅಥವಾ ಬಸ್ರೂರು ಅಥವಾ ಬಾರಕನ್ಯಾಪುರ ಏನ್ ಹೇಳ್ತಾವೋ, ಎಲ್ಲೆಲ್ಲಿ ಕಡೆಗಳಲ್ಲಿ ಬಂದರುಗಳು ಇದೆಯೋ ಅಲ್ಲಿ. ಇಲ್ಲೆಲ್ಲರಿಗೂ ಕೂಡ ದುಸ್ವಪ್ನವಾಗಿದ್ದವಳು ಯಾರು ಅಂತ ಕೇಳಿದ್ರೆ ನಮ್ಮ ಚೆನ್ನಭೈರಾದೇವಿ, ರಾಣಿ ಅಬ್ಬಕ್ಕಾದೇವಿ ಚೆನ್ನಭೈರಾದೇವಿಯ ಜೊತೆಗೆ ಸೇರ್ಕೊಳ್ತಾಳೆ. 1531ರಲ್ಲಿ ನಮ್ಮ ರಾಣಿ ಅಬ್ಬಕ್ಕ ತಾಯಿ ಪೋರ್ಚುಗೀಸರನ್ನ ಎದುರು ಹಾಕೊಳ್ಳಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ 1531ರಲ್ಲಿ ಪೋರ್ಚುಗೀಸರು ಬಂದು ಇಲ್ಲಿ ಬಂದರನ್ನ ಸುಟ್ಟಾಕ್ಬಿಡ್ತಾರೆ. ಅಲ್ಲಿಂದ ಹಗೆತನದ ಹೊಗೆಗಳು ಪ್ರಾರಂಭ ಆಗುತ್ತೆ, ಅಪಾಯದ ಮುನ್ಸೂಚನೆಗಳು ಗೊತ್ತಾಗುತ್ತೆ. ಯಾವ ಅರಬ್ಬರ ಜೊತೆ ಅಬ್ಬಕ್ಕಾದೇವಿ ವ್ಯವಹಾರವನ್ನ ಮಾಡಿಕೊಂಡು ಬಂದಿದ್ಲು ಅಲ್ಲಿಗೆ ಇವರು ಕಣ್ಣು ಹಾಕ್ಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. 1555ರಲ್ಲಿ 21 ಹಡಗುಗಳಲ್ಲಿ ಡಾಮ್ ಅಲ್ವಾರೋ ಡಿಸಿಲ್ವಾ ಬರ್ತಾರೆ. ಬಂದು ಇಲ್ಲಿರ್ತಕ್ಕಂಥ ಎಲ್ಲ ನಗರಿಗಳನ್ನ ಬಂದರುಗಳನ್ನ ನಾಶ ಮಾಡ್ತಾರೆ. ಸೋಮನಾಥ ದೇವಸ್ಥಾನದ ಮಂದಿರದ ನಾಶಕ್ಕೂ ಪ್ರಯತ್ನ ಆಗತ್ತೆ. ಆ ದೇವಸ್ಥಾನವನ್ನ ನಾಶ ಮಾಡ್ಲಿಕ್ಕೆ ಬಂದಂಥವರನ್ನ ಯಾರು ನೆಲಮಾರ್ಗದಲ್ಲಿ ಬಂದಿದ್ದಾರೋ ಅವರನ್ನ ಜಲಮಾರ್ಗದಲ್ಲಿ ಕಳಿಸಿದ್ಲು, ಜಲಮಾರ್ಗದಲ್ಲಿ ಬಂದವರನ್ನ ನೆಲಮಾರ್ಗದಲ್ಲಿ ಕಳಿಸಿದ್ರು. ಕೆಲವರು ಬಂದದ್ದಕ್ಕೆ ರೂಪುರೇಷೆ ಇರ್ಲಿಲ್ಲ. ಅಲ್ಲಿ ಅದನ್ನ ನಾವು ಕನ್ನಡದಲ್ಲಿ ತುಳುವಿನಲ್ಲಿ ಓದುವುದಕ್ಕಿಂತಲೂ ಕೂಡ ಆ ಯುದ್ಧದ ವಿಶ್ಲೇಷಣೆಗಳನ್ನ ಅವರ ಲೇಖನಗಳಲ್ಲಿ ಪೆಟ್ಟು ತಿಂದವರ ಹತ್ರ ಕೇಳಬೇಕು, ಪೆಟ್ಟು ಹೇಗಿತ್ತು ಅಂತೇಳಿ. ಅವ್ರು ಬರೀತಾರೆ ಅಷ್ಟು ಚಂದ. ಅಂದ್ರೆ ಅಲ್ಲಿ ಪೆಟ್ಟು ಅಂತ ಹೇಳಿದ್ರೆ ಒಂದು ಪುರುಷ ಪ್ರಧಾನವಾಗಿರ್ತಕ್ಕಂತಹ ಒಂದು ಅರಸನಿಗೆ ಒಬ್ಬಳು ರಾಣಿ ಹೊಡೆದದ್ದು ಅಂತ ಹೇಳಿದ್ರೆ ಅದು ಸಾಮಾನ್ಯ ಅಲ್ಲ. ಅದು ಯಾವುದ್ರಲ್ಲಿ ಹೊಡೆದದ್ದು? ಬಾಣದಿಂದ ಹೊಡೆದದ್ದಲ್ಲ. ಅವಳು ಬೆಂಕಿ ಅಗ್ನಿಯ ಒಂದು ಸೂಟೆ ಹೇಳ್ತೇವೆ, ತೂಟೆ ಹೇಳ್ತೇವೆ, ಅದರಲ್ಲಿ ಹೊಡೆದದ್ದು. ಅದರಿಂದ ಆ ಪೆಟ್ಟು ತಿನ್ನೋರಲ್ಲಿ ಹೇಳ್ತಾ ಇದ್ದಾರೆ ಅವಳ ಸುದ್ದಿ ಅಲ್ಲ ಮಾರ ಅಂತ ಹೇಳಿ. ಅಷ್ಟಕ್ಕೂ ಬಿಡ್ಲಿಲ್ಲ ಅವಳು. ಎಷ್ಟು ಅವಳು ತಾಯಿ ಹೃದಯವನ್ನ ಹೊಂದಿದ್ಲು ಅಂತ ಕೇಳಿದ್ರೆ ತುಳುನಾಡಿನ ಇತಿಹಾಸವನ್ನ ಓದಿಕೊಂಡು ಹೋದಾಗ ಬಹಳ ಕಡಿಮೆ ಕಡೆಗಳಲ್ಲಿ ಮಾಸಿಗಲ್ಲುಗಳು ಸಿಗುತ್ತೆ. ಮಾಸ್ತಿ ಅಂತ ಹೇಳಿ ಮಾಸತಿ ಕಲ್ಲುಗಳು. ಆದ್ರೆ ವೀರಗಲ್ಲುಗಳು ಬೇಕಾದಷ್ಟು ಸಿಗುತ್ತೆ. ಇವತ್ತಿಗೂ ಕೂಡ ಉಳ್ಳಾಲದ ಅದಷ್ಟು ಪ್ರದೇಶಗಳಲ್ಲಿ ಕೂಡ ಅಲ್ಲಿ ನಮ್ಗೆ ವೀರಗಲ್ಲುಗಳು ಸಿಗ್ತದೆ. ತನ್ನೊಟ್ಟಿಗೆ ಮಡಿದಂತಹ ಅದೆಷ್ಟು ಸೈನಿಕರ ಪರವಾಗಿ ಆ ತಾಯಿ ಅವರ ಹೆಸರಲ್ಲಿ ವೀರಗಲ್ಲುಗಳನ್ನ ಹಾಕ್ತಾಳೆ. ಆನಂತರವಾಗಿ 1558ರಲ್ಲಿ ಡಿಯಾಗೋ ಡೋ ಕೌಟೋ ಎನ್ನುವಂತವನು ಬರ್ತಾನೆ ಇಲ್ಲಿ. ಅಲ್ಲಿ ಯಾವ ರೀತಿಯಾಗಿ ಯುದ್ಧ ಆಯಿತು ಅಂತ ಹೇಳಿದ್ರೆ ಡೆಕಡಾ ಏಷ್ಯಾ ಎನ್ನುವಂತ ಒಂದು ಪುಸ್ತಕದಲ್ಲಿ ಉಲ್ಲೇಖಗಳು ಬರುತ್ತೆ. ಅಲ್ಲಿ ಕಟ್ಟಾಸ್ ಎನ್ನುವಂತಹ ಒಂದು ತೆರಿಗೆಯನ್ನು ಅವರು ಹಾಕಿದಾಗ ನಾನು ಕೊಡುದೇ ಇಲ್ಲ, ಕಪ್ಪವನ್ನ ಕೊಡುದಿಲ್ಲ, ಏನ್ ಬೇಕಿದ್ರು ಮಾಡ್ಕೊಳ್ಳಿ ಅಂತೇಳಿ. ಇಲ್ಲಿ ನನ್ನೂರು ನನ್ನದೇ ಕಾನೂನು ಅಂತ ಹೇಳಿ ತಂದವರು ಯಾರು ಅಂತ ಹೇಳಿದ್ರೆ ಅಬ್ಬಕ್ಕ. ಅದು ಎಲ್ಲಿವರೆಗೆ ಮುಂದುವರಿತು ಅಂತ ಹೇಳಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜರ ನೌಕಾ ಪಡೆಯ ಮುಖ್ಯಸ್ಥನಾಗಿರ್ತಕ್ಕಂಥ ಕಾನೂಜಿ ಕೂಡ ಆ ದಸ್ಕತ್ತನ್ನೇ ಮುಂದುವರಿಸಿಕೊಂಡು ಹೋದ. ಅಂದ್ರೆ ಆ ತಾಯಿ ಮಾಡಿದಂತಹ ಆ ಟ್ಯಾಕ್ಸ್ ಅಥವಾ ತೆರಿಗೆಯ ರೂಪ ಏನಿದೆಯೋ ಅದು ಆ ಕಾಲಕ್ಕೆ ಮಾತ್ರ ಸೀಮಿತ ಆಗಿರ್ಲಿಲ್ಲ ಅಂತ ಹೇಳಿ ನಾವು ನೋಡ್ಬೇಕಾಗ್ತದೆ. ಇದು ಅಲ್ಲಿಗೆ ಮುಗಿಯುವುದಿಲ್ಲ. ನಂತರ 1550 58 ಆ ನಂತರವಾಗಿ 1565ರಲ್ಲಿ ಪಕ್ಸಟೋ ಎನ್ನುವಂತವನು ಇನ್ನೊಬ್ಬನು ಬರ್ತಾನೆ. ಅವಳು ಯಾರು ಹೆಣ್ಮಗಳು, ಅವಳನ್ನ ಒಂದು ಕೈ ನೋಡ್ಲೇಬೇಕು ಅಂತ ಹೇಳಿ ಬರ್ತಾಳೆ. ಅಲ್ಲಿ
ಅಂಟೋನಿಯೋ ಡಿರೋನಹ ಎನ್ನುವಂತಹ ಒಬ್ಬ ವ್ಯಕ್ತಿ ಜೊತೆ ಯುದ್ಧ ಆಗುತ್ತೆ. ಅವರಲ್ಲಿ ಯಾರು ಅಂತ ಹೇಳಿದ್ರೆ ತರಬೇತಿಯನ್ನ ಪಡ್ಕೊಂಡವರು. ಅಬ್ಬಕ್ಕನಲ್ಲಿ ಯಾರು ಅಂತ ಕೇಳಿದ್ರೆ 6,000 ಮಾಪಿಳ್ಳೆಯವರು, ಮಗುವೀರ ಬಂಧುಗಳು, ಬಿಲ್ಲವ ಜನಾಂಗದವರು ಮತ್ತು ಬಂಟ ಜನಾಂಗದವರು. ಆ ಯುದ್ಧದಲ್ಲಿ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ 70 ಜನ ಸೈನಿಕರನ್ನ ಕೊಂದಾಕಿ ಬಿಡ್ತಾಳೆ. ಆನಂತರವಾಗಿ ಆದಿಲ್ ಶಾಹಿಯೊಟ್ಟಿಗೆ, ಜಮೋರಿಯನ್ ಜೊತೆಗೆ ಈ ರೀತಿಯಾಗಿ ಒಪ್ಪಂದಗಳನ್ನ ಮಾಡಿಕೊಂಡು ಅವರೊಟ್ಟಿಗೆ ಯುದ್ಧವನ್ನ ಪೋರ್ಚುಗೀಸರ ನಡುವೆ ಯುದ್ಧವನ್ನ ಮುಂದುವರಿಸಿಕೊಂಡು ಹೋಗ್ತಾಳೆ. 1584 ಅವ್ರು ಏನ್ ಮಾಡ್ತಾರೆ, ಸತತವಾಗಿರ್ತಕ್ಕಂಥ ಸೋಲು, ಸತತವಾಗಿರ್ತಕ್ಕಂಥ ಪೆಟ್ಟು, ಅದು ಕೂಡ ಹೋಗಿ ಹೋಗಿ ಒಂದು ಹೆಣ್ಮಗಳ ಜೊತೆ ನಾವು ಪೆಟ್ಟು ತಿಂದು ಬಂದೇವಲ್ಲ, ಅವಳು ಒಂದು ಕುದುರೆ ಸವಾರಿ ಮಾಡ್ಕೊಂಡು ಹೋಗೋಳಾದ್ರೆ ಪರವಾಗಿಲ್ಲ, ಅಥವಾ ಅವಳು ಯಾವುದೋ ಒಂದು ಇಡೀ ಸಾಮ್ರಾಜ್ಯವನ್ನ ಆಳಿದಂತ ಆಕೆ ಅಂತ ಹೇಳಿದ್ರೆ ಅಡ್ಡಿಲ್ಲ. ಅವಳೊಬ್ಬಳು ಸಾಮಂತ ಅರಸರೊಟ್ಟಿಗೆ ಪೆಟ್ಟು ತಿಂದು ನಾವಲ್ಲಿ ಪೋರ್ಚುಗೀಸಿನಿಂದ ಇಲ್ಲಿ ಬಂದವರು ಅಂತ ಹೇಳಿ ಅವರಿಗೆ ತಲೆಬಿಸಿಯಾಗಿ ಮತ್ತಷ್ಟು ಸೈನ್ಯವನ್ನ ಇಟ್ಕೊಂಡು ಬರ್ತಾರೆ. 3,000 ಸೇನಾ ತುಕುಡಿಯೊಂದಿಗೆ ಬರ್ತಾರೆ. ಯಾಕೆ ಹೇಳಿದ್ರೆ ಯುದ್ಧಕ್ಕೆ ಯುದ್ಧ ಧರ್ಮ ಅಂತ ಇದೆ, ಅದನ್ನ ಇಂಥದ್ದೇ ಸಂದರ್ಭಗಳಲ್ಲಿ ಯುದ್ಧ ಮಾಡ್ಬೇಕು ಅಂತೇಳಿ. ಆದ್ರೆ ಕುಲದೇವತೆಯ ದರ್ಶನವನ್ನ ಮಾಡಿಕೊಂಡು ಬರ್ಬೇಕಿದ್ರೆ, ನಿರಾಯುಧಲಾಗಿರ್ತಕ್ಕಂತಹ ತಾಯಿ ಸಿಗ್ಬೇಕಿದ್ರೆ, ಮೊದಲನೆಯ ಚೆನ್ನಬೈರಾ ದೇವಿ, ರಾಣಿ ಅಬ್ಬಕ್ಕ ದೇವಿ ಅವರನ್ನ ಅವರು ಕೊಂದಾಕಿ ಬಿಡ್ತಾರೆ. ಅವರು ಅಲ್ಲಿಗೆ ನಮ್ಮ ಮೊದಲ ತಾಯಿ ರಾಣಿ ಅಬ್ಬಕ್ಕನ ಇತಿಹಾಸ ಪುಟಗಳಲ್ಲಿ 54ರಿಂದ 84ರವರೆಗೆ ಅವಳ ಅಧ್ಯಾಯ ಮುಗಿಯಿತು ಅಂತ ಹೇಳಿದ್ರೆ, ತದನಂತರ ಹೇಳ್ತಾರೆ ಅವಳ ತಂಗಿ ಆಗಿರ್ಬೋದು ಅಥವಾ ಮಗಳಾಗಿರ್ಬೋದು ಅಂತೂ ಎರಡನೇ ಅಬ್ಬಕ್ಕ ರಾಣಿ 1587ಕ್ಕೆ ಒಂದು ಪಟ್ಟವನ್ನ ಕಟ್ತಾಳೆ. ಮಾತಿದೆ, ಮೊದಲು ಬಂದ ಕಿವಿಗಿಂತ ನಂತರ ಬಂದ ಕೊಂಬುಗಟ್ಟೆ ಅಂತ ಹೇಳಿ. ಯಕ್ಷಗಾನದಲ್ಲೆಲ್ಲ ನೋಡ್ಬೇಕು ನೀವು, ನಾಟಕದಲ್ಲೆಲ್ಲ ಅದು ಜೈ ಸೋಮನಾಥ ಅಂತ ಹೇಳಬೇಕು ಅಂತ ಹೇಳಿದ್ರೆ ಅಲ್ಲಿ ಪಕ್ಕದಲ್ಲಿದ್ದ ಸೋಗೆಯನ್ನ ನಾವು ಕೂಡ ಕೈಗೆತ್ತಿಕೊಳ್ಳುವ ಅಂತ ಅನಿಸಿಕೊಳ್ಳುತ್ತೆ. ಹೇಳಿದ್ರೆ ಆ ತಾಯಿಯ ಉದ್ಘೋಷಗಳು ಹಾಗಿತ್ತಂತೆ. ಕೇವಲ ಅವಳು ಹೆಣ್ಣಾಗಿ ನಮ್ಗೆ ಕಾಣುವುದಿಲ್ಲ, ಕಟ್ಟಿಕೊಂಡಂತಹ ಗಂಡ ಶತ್ರುಗಳ ಜೊತೆಗೆ ಅವನು ಸೇರಿಕೊಂಡಾಗ ಮಾತೃಭೂಮಿ, ಆ ತಾಯಿ ರಕ್ಷಣೆಗೆ ಹೆಣ್ಣಾದವಳು ಯಾವ ರೀತಿಯಾಗಿ ಬದುಕ್ತಾಳೆ ಎಂಬುದಕ್ಕೆ ಸಾಕ್ಷಿ ಆಗ್ತಾಳೆ. ಬಂಗಾರಸರಿಗೂ ಮತ್ತು ಚೌಟ್ರಿಗೂ ಯಾವಾಗಲೂ ಒಂದು ಯುದ್ಧ ಇತ್ತು. ವಿಜಯನಗರ ಸಾಮ್ರಾಜ್ಯವನ್ನ ನಾವು ನೋಡಿದ್ರು ಕೂಡ ಹಾಗೆ, ಸೋವಿದೇವನ ಕಾಲಕ್ಕೆ ಕೂಡ ಅವರ ತಂಗಿಯವರನ್ನ ಅಲ್ಲಿ ವೈವಾಹಿಕ ಸಂಬಂಧದಲ್ಲಿ ಉಳಿಸಿಕೊಂಡದ್ರಿಂದ ವಿಜಯನಗರ ಪ್ರಾರಂಭ ಆಗುವ ಸಂದರ್ಭದಲ್ಲಿ ಅಷ್ಟೊತ್ತಿಗೆ ಅರಸೊತ್ತಿಗಿದ್ದಾಗ ನಮ್ಮ ತಂಗಿ ಅಲ್ಲಿ ರಾಜಕೀಯವನ್ನ ನೋಡ್ತಾಳಲ್ಲ ಎನ್ನುವಂತ ಸಮಾಧಾನ. ಇವರು ಕೂಡ ಹಾಗೆ ತಿರುಮಲ ರಾಯ ಸೋದರ ಮಾವ, ಈಚೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಾಯಿ ಮೂಲ ಅಥವಾ ಅಳಿಯಕಟ್ಟು ಏನು ಹೇಳುತ್ತೇವೋ, ಸೋದರ ಮಾವ ಒಂದು ತಮೇರಿಯಾಗಿ ನಿಲ್ಲುವಂಥದ್ದು, ಸೋದರ ಮಾವ ಜೊತೆಯಾಗಿ ನಿಲ್ಲುವಂಥದ್ದು. ಸಮರ್ಥರಾಗಿರ್ತಕ್ಕಂತಹ ಒಬ್ಬಳು ರಾಣಿ ಆ ಪಟ್ಟವನ್ನ ಏರ್ಬೇಕು ಅಂತ ಹೇಳಿ ಆಲೋಚನೆ ಮಾಡಿದಾಗ ಎರಡನೇ ಅಬ್ಬಕ್ಕರನ್ನ ಆಯ್ಕೆ ಮಾಡುವಾಗ ಒಳ್ಳೆಯ ಒಬ್ಬ ಮಂತ್ರಿಯನ್ನ ಕೊಡ್ತಾರೆ. ಯಾಕೆ ಹೇಳಿದ್ರೆ ಯೌವನದ ಕಾಲಘಟ್ಟದಲ್ಲಿ ಯೋಚನೆಗಳನ್ನ ಆಲೋಚಿಸುವಾಗ, ಯೋಜನೆಗಳನ್ನ ಮಾಡುವಾಗ ಒಂದು ಪ್ರಾಯದ ಜೀವನದ ಅನುಭವದ ಒಬ್ಬ ವ್ಯಕ್ತಿ ಜೊತೆಯಾಗಬೇಕು ಅಂತ ಹೇಳಿ, ಹಾಗಾಗಿ ಅಬ್ಬಕ್ಕಾದೇವಿಗೆ ಒಬ್ಬ ಅತ್ಯುತ್ತಮವಾಗಿರ್ತಕ್ಕಂತಹ ಮಂತ್ರಿ ಇದ್ದ ಎನ್ನುವುದು ನಮ್ಗೆ ಉಲ್ಲೇಖಗಳು ಸಿಗುತ್ತೆ. ಒಳ್ಳೆಯ ಶಸ್ತ್ರಾಗಾರವನ್ನ ನಿರ್ಮಾಣವನ್ನ ಮಾಡ್ತಾರೆ. ಏನ್ ಮಾಡಿದ್ರು ಅವರು, ತನ್ನ ಸೈನ್ಯವನ್ನ ಬಲಪಡಿಸಿಕೊಳ್ಬೇಕು ಅಂತ ಹೇಳಿದ್ರೆ ಏನನ್ನ ಮಾಡಿದ್ರು ಅಂತ ಹೇಳಿ, ಆನಂತರವಾಗಿ ತನ್ನ ಹಿರಿಯ ಅಬ್ಬಕ್ಕ ರಾಣಿ ಜಾಮೋರಿನ್ ದೊರೆಗಳ ನಡುವೆ ನಡೆದಂತಹ ಸಾಗರ ಒಪ್ಪಂದವನ್ನ ಅದನ್ನ ಪುನರ್ ನವೀಕರಣವನ್ನ ಮಾಡ್ತಾಳೆ. ಅದರಲ್ಲಿ ಒಂದಷ್ಟು ಬದಲಾವಣೆಗಳನ್ನ, ಯುದ್ಧ ಆಯಿತು, ಪೋರ್ಚುಗೀಸರ ಜೊತೆ ಸೋತಾಗ ನಿಮ್ಗೆ ನಾವು ಕಪ್ಪ ಕೊಡ್ತೇವೆ ಅಂತ ಹೇಳಿ ಶರಣಾಗತಿ ಆದ್ರೂ ಕೂಡ ಒಳಗೊಳಗಿತ್ತು ಕಪ್ಪ ಅಲ್ಲ, ತೆಂಗಿನ ಚಿಪ್ಪು ಕೂಡ ಕೊಡುವುದಿಲ್ಲ ಅಂತ ಹೇಳಿ. ಹಾಗಾಗಿ ಅವಳದು ಯೋಜನೆ ಏನಿತ್ತು ಅಂತ ಹೇಳಿದ್ರೆ ಅವರನ್ನ ವ್ಯವಹಾರ ಮಾಡ್ಲಿಕ್ಕೆ ಬಿಡುವುದಲ್ಲ, ಅವರನ್ನು ಇಲ್ಲಿ ಇರ್ಲಿಕ್ಕೆ ಬಿಡ್ಲಿಕ್ಕಿಲ್ಲ ಅಂತ ಹೇಳಿ. ಅಲ್ಲಿ ಕುಂಜಲಿ ಮರ್ಕರ್ ಎನ್ನುವಂತ ಒಬ್ಬ ಮುಖ್ಯಸ್ಥ, ಅವನು ಅದೇ ಆಗ ಹೇಳಿದನಲ್ಲ, ಎಲ್ಲವೂ ಕೂಡ ಪ್ರಥಮವೇ ನಮ್ದು. ಪ್ರಥಮ ನೌಕಾ ಯುದ್ಧವನ್ನ
ನೆರವೇರಿಸಿದಂತಹ ನೌಕಾ ಯುದ್ಧವನ್ನ ಆರಂಭ ಮಾಡಿ ಯುದ್ಧವನ್ನ ಆ ಯಶಸ್ವಿಯಾಗಿ ಮುಂದುವರಿಸಿಕೊಂಡು ಹೋದದ್ದು ಅಂತ ಹೇಳಿದ್ರೆ ಕುಂಜಲಿ ಮರ್ಕರ್ ಎನ್ನುವಂಥದ್ದು. ಅದೆಲ್ಲ ಆ ನಮ್ಮ ಸಾಧನೆಗಳು ಎಲ್ಲವೂ ಪ್ರಥಮ ಆಗಿತ್ತು. ಹಾಗಾಗಿ ಆಕೆ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಕೂಡ ಹೌದು. ಲಕ್ಷ್ಮಪ್ಪ ಬಂಗರಸ ಎನ್ನುವಂತಹ ಅರಸನ ಜೊತೆ ಅವಳಿಗೆ ಮದುವೆ ಆಗತ್ತೆ. ಹೇಗಿತ್ತು ವೈವಾಹಿಕ ಜೀವನ ಅಂತ ಕೇಳಿದ್ರೆ, ಅವಳು ಉಳ್ಳಾಳವನ್ನ ಆಳ್ತಾ ಇರುವುದರಿಂದ ಬಂಗರಸನ ಅರಮನೆಯಲ್ಲಿ ಲಕ್ಷ್ಮಪ್ಪ ಬಂಗರಸ ಆಳ್ವಿಕೆಯನ್ನು ನಡೆಸಿಕೊಂಡು ಬರುತ್ತಿರ್ಬೇಕಿದ್ರೆ ನೇತ್ರಾವತಿ ನದಿ ತೀರ ಅವರಿಬ್ಬರ ಗಂಡ ಮತ್ತು ಹೆಂಡತಿಯರ ಸಂಬಂಧಕ್ಕೆ ಒಂದು ಸಾಕ್ಷಿಯಾಗಿತ್ತು. ನಮ್ಮಲ್ಲೊಂದು ಗಾದೆ ಉಂಟು, ಎಲ್ಲಾದ್ರೂ ಹೋಗ್ಬೇಕು ಅಂತ ಹೇಳಿದ್ರೆ ಗಂಡನನ್ನ ನಂಬಿಕೊಂಡು ಹೋಗೋ ಮೊದಲು ನಿನ್ನನ್ನ ನೀನು ನಂಬು ಅಂತೇಳಿ ತುಳುವರು ಒಂದು ಗಾದೆ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ, ಇದೇ ಲಕ್ಷ್ಮಪ್ಪ ಬಂಗರಸ ನೇತ್ರಾವತಿ ನದಿ ತೀರಕ್ಕೆ ತಡಕ್ಕೆ ಹೆಂಡತಿಯನ್ನ ವಿಹಾರಕ್ಕೆ ಅಂತ ಕರೆದು ನಂತರ ಅವಳೊಟ್ಟಿಗೆ ಜೊತೆಯಾಗಿರ್ತಕ್ಕಂತಹ ಸೈನಿಕರು ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಅವಳನ್ನ ಅಪಹರಿಸಿಕೊಂಡು ಹೋಗ್ತಾನೆ. ಕೊಂಡೋಗಿ ಅರಮನೆಯಲ್ಲಿ ಸೆರೆಮನೆಯ ವಾಸವದ ರುಚಿಯನ್ನ ತೋರಿಸ್ತಾನೆ. ಯಾಕೆ? ಲಕ್ಷ್ಮಪ್ಪ ಬಂಗರಸ ಪೋರ್ಚುಗೀಸರ ಜೊತೆ ಸಂಧಾನದಲ್ಲಿದ್ದಾನೆ, ಪೋರ್ಚುಗೀಸರ ಜೊತೆ ಅವನಿಗೆ ಒಳ್ಳೆ ವ್ಯವಹಾರ ಉಂಟು ಅಂತ ಗೊತ್ತಾದಾಗ ಒಬ್ಬಳು ರಾಣಿಯಾಗಿ ವಿರೋಧವನ್ನ ಮಾಡ್ತಾಳೆ. ಲಕ್ಷ್ಮಪ್ಪ ಬಂಗರಸನಿಗೆ ಅವಳು ರಾಣಿಯಾಗಿ ಕಾಣುವುದಿಲ್ಲ, ಅವಳು ಮಡದಿಯಾಗಿ ಕಾಣ್ತಾಳೆ. ಆದ್ದರಿಂದ ಲಕ್ಷ್ಮಪ್ಪ ಬಂಗರಸನಿಗೆ ಇವಳ ಹೆಡೆಮುರಿಯನ್ನ ಕಟ್ಟಬೇಕು ಅಂತ ಆಗುತ್ತೆ. ಅವಳು ರಾಜಕೀಯ ಚುಕ್ಕಾಣಿಯನ್ನ ಅಷ್ಟು ಸುಲಭಕ್ಕೆ ಹಿಡ್ಕೊಂಡವಳಲ್ಲ. ಅವಳು ಅವನನ್ನ ಯಾವ ರೀತಿಯಾಗಿ ಮರಳು ಮಾಡಿ ಅಲ್ಲಿಂದ ಹೊರಬಂದು ಎನ್ನುವುದನ್ನ ಜನಪದರು ಪಾರ್ಧನದಲ್ಲಿ ಕಟ್ಟಿಕೊಟ್ಟಂತಹ ಸನ್ನಿವೇಶವನ್ನ, ಅಂದ್ರೆ ಆ ರಾಜ ತಾಂತ್ರಿಕ ಅವಳ ಆ ಕೆಲಸವನ್ನ ಬಹಳಷ್ಟು ಹೊಗಳ್ತಾರೆ. ನಮ್ಮಲ್ಲಿ ಅವಳ ವೀರ ಕಥನಗಳನ್ನ ಅಥವಾ ಅವಳ ಕಥೆಗಳನ್ನ ಹೇಳುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅದನ್ನ ಸಂಗ್ರಹಿಸುವಂತಹ ಕೆಲಸಗಳು ಬಹಳಷ್ಟಾಗ್ಬೇಕು. ನೇತ್ರಾವತಿ ನದಿ ತೀರದ ಹತ್ರ ಅವಳು ಇದ್ದದನ್ನ ಲಕ್ಷ್ಮಪ್ಪ ಬಂಗರಸ ಅವಳನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಆನಂತರ ಅವಳು ಕೆಳದಿಯ ಅರಸರ ಜೊತೆ ಒಪ್ಪಂದವನ್ನ ಮಾಡ್ತಾಳೆ. ಪೋರ್ಚುಗೀಸರನ್ನ ಸದೆಬಡಿಬೇಕು ಅಂತ ಹೇಳಿದ್ರೆ ಅಲ್ಲಿ ಒಳ್ಳೆಯ ಪ್ರಚಂಡನಾಗಿರ್ತಕ್ಕಂಥ ಒಬ್ಬ ಅರಸನ ಬೆಂಗಾವಲು ಬೇಕು ಅಂತ ಹೇಳಿ ಕೆಳದಿಯ ಅರಸ ವೆಂಕಪ್ಪ ನಾಯಕನೊಟ್ಟಿಗೆ ಸಂಧಾನವನ್ನ ಮಾಡ್ತಾಳೆ. ಬೇಕಾದಷ್ಟು ಸೇನೆಯನ್ನ ಕಳಿಸಿಕೊಡ್ತಾನೆ. ಇವನು ಅವಳನ್ನ ಹಬ್ಬಕ್ಕ ಪೋರ್ಚುಗೀಸರನ್ನ ಓಡಿಸ್ತಾಳೆ. ಅಲ್ಲಿ ಕೆಳದಿಯ ವೆಂಕಪ್ಪ ನಾಯಕ ಕೂಡ ಇವಳೊಟ್ಟಿಗೆ ಸಹಾಯ ಹಸ್ತವನ್ನ ಚಾಚಿದ್ದಕ್ಕೆ ಅವನು ಒಂದು ನಿರೀಕ್ಷೆಯಲ್ಲಿರ್ತಾನೆ. ಏನು ಅಂತ ಕೇಳಿದ್ರೆ, ಕೋಟೆ ಆ ಮೂಡುಬಿದ್ರೆಯ ಬೆದ್ರ ಪರಿಸರವನ್ನ ಆ ಕಾಣಿಕೆಯಾಗಿ ಕೆಳದಿಯ ವೆಂಕಪ್ಪ ನಾಯಕನಿಗೆ ಕೊಡಬೇಕು ಅಂತ ಹೇಳಿ. ಅಷ್ಟೊತ್ತಿಗೆ ಅಬ್ಬಕ್ಕನಿಗೆ ಸಂಬಂಧಪಟ್ಟಂತಹ ಒಂದು ಹಡಗು ಮೆಕ್ಕದಿಂದ ಬರ್ತಾ ಇತ್ತು. ಆ ಮೆಕ್ಕದಿಂದ ಬಂದಂತಹ ಒಂದು ಹಡಗನ್ನ ಇವರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಪೋರ್ಚುಗೀಸರು ಆ ಹಡಗನ್ನ ಜಪ್ತಿ ಮಾಡ್ತಾರೆ. ಅದರ ಒಳಗಿರ್ತಕ್ಕಂತಹ ಎಲ್ಲ ವಸ್ತುಗಳು ಏನಿದೆಯೋ ಅದನ್ನ ಎತ್ತಾಕೊಂಡ್ ಬಿಡ್ತಾರೆ. ಆನಂತರವಾಗಿ ಮತ್ತೊಂದು ಬಾರಿ ಇವಳ ಮೇಲೆ ದಾಳಿಯಾದಂತಹ ಸಂದರ್ಭದಲ್ಲಿ ಒಂದು ಕಡೆ ಗಂಡ ಲಕ್ಷ್ಮಪ್ಪ ಬಂಗರಸ, ಇನ್ನೊಂದು ಕಡೆ ಅವನ ಸೋದರ ಅಳಿಯ ಕಾಮರಾಯ, ಅವರಿಬ್ಬರ ಕುತಂತ್ರದ ಬುದ್ಧಿಯಿಂದಾಗಿ ಇವಳಿಗೆ ಸೋಲಾಗತ್ತೆ. ಇತಿಹಾಸದ ಪುಟದಲ್ಲಿ ಅರಸ ಸೋತಿದ್ರೆ ಅವನ ಕ್ಷಾತ್ರ ತೇಜಸ್ಸಿನಿಂದ ಅವನು ಸೋತದ್ದಲ್ಲ. ಅವನು ಸೋತದ್ದು ಯಾರು ಅಂತ ಹೇಳಿದ್ರೆ ಅವನ ಜೊತೆ ಇದ್ದವರಿಂದಲೇ ಸೋತದ್ದು. ಅವನೊಟ್ಟಿಗೆ ಇದ್ದವರೇ ಅವನ ನ್ಯೂನ್ಯತೆಗಳನ್ನ, ಅವನ ಒಂದಷ್ಟು ಸಮಸ್ಯೆಗಳನ್ನ ಹೇಳಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ವೇಷವಾಗಿ ಅವಳು ಯುದ್ಧವನ್ನ ಮಾಡಿರುವಂಥದ್ದು. ಇವತ್ತಿಗೂ ಕೂಡ ಅವಳು ಯಾವ ರೀತಿಯಾಗಿ ಯುದ್ಧ ಮಾಡಿದ್ಲು ಅಂತ ಹೇಳಿ ನೆನಪಿಸಿಕೊಂಡ್ರೆ, ನಾವು ಗೆದ್ದೆವು ಅಂತ ಹೇಳಿ ಆ
ಉಳ್ಳಾಲದ ರಥಬೀದಿಯಲ್ಲಿ, ಆ ರಾಜರಸ್ತೆಯಲ್ಲಿ ಅವರೆಲ್ಲ ಹಬ್ಬವನ್ನ ಸಂಭ್ರಮವನ್ನ ಮಾಡ್ತಾ ಇರ್ಬೇಕು ಅಂತ ಹೇಳಿದ್ರೆ ಅವರಿಗೆ ಗೊತ್ತಿಲ್ಲದ ಹಾಗೆ ಅವರಿದ್ದಂತ ಹಡಗುಗಳನ್ನ ಅವಳು ಯಾವ ರೀತಿಯಾಗಿ ಆ ಸೋಗೆಯನ್ನ ಬಿಸಾಡಿ ಅವಳು ಧ್ವಂಸ ಮಾಡಿದ್ಲು ಎನ್ನುವುದಕ್ಕೆ ನಮ್ಗೆ ಬೇಕಾದಷ್ಟು ಅವಳ ಆ ಘಟನೆಯ ಚಿತ್ರಣಗಳು ನಮ್ಗೆ ಸಿಗುತ್ತೆ. ಅವಳೊಂದ್ಸಲ ಏನ್ ಮಾಡ್ತಾಳ ಅಂತ ಹೇಳಿದ್ರೆ, ಪೋರ್ಚುಗೀಸ್ ಆ ನಾಯಕರುಗಳು ಇದ್ದಂತ ಒಂದು ಹಡಗು ಕೋಟೆಯೊಳಗೆ ಬರುತ್ತೆ. ಕೋಟೆಯೊಳಗೆ ಬಂದಾಗ ಕೋಟೆಯನ್ನ ಹೊರಗಡೆಯಿಂದ ಬಂಧನವನ್ನ ಮಾಡ್ತಾಳೆ. ಬಂಧನವನ್ನ ಮಾಡಿ ದಿನಕ್ಕೆ 6 ಜನರ ಹಾಗೆ ಅನ್ನ ನೀರಿಲ್ಲದೆ ಸಾಯುವಾಗೆ ಮಾಡ್ತಾಳೆ. ಯುದ್ಧ ಅಂತ ಹೇಳಿದ್ರೆ ರಣಾಂಗಣಕ್ಕೆ ಇಳಿದು ಯುದ್ಧವನ್ನ ಮಾಡುವುದಲ್ಲ, ಯುದ್ಧವನ್ನ ಈ ರೀತಿಯಾಗಿ ಮಾಡಬಹುದು ಅಂತ ಹೇಳಿ ಬೇರೆ ಯುದ್ಧದವರಿಗೆ ತಿಳಿಸಿಕೊಟ್ಟವಳು ಯಾರು ಅಂತ ಕೇಳಿದ್ರೆ ಅದು ನಮ್ಮ ರಾಣಿ ಅಬ್ಬಕ್ಕ. ಆನಂತರವಾಗಿ ಆ ಪೋರ್ಚುಗೀಸರ ನಡುವೆ ನಡೆಯುವಂತಹ ಯುದ್ಧದ ಸಂದರ್ಭದಲ್ಲಿ ಬೆಂಕಿಯ ಗಾಯದಿಂದಾಗಿ ಅವಳು ಸಾವನ್ನಪ್ಪಿದ್ರು ಕೂಡ ಸಾಯುವಂತಹ ಸಂದರ್ಭದಲ್ಲಿಯೂ ಕೂಡ ಆ ತಾಯಿ ಹೇಳ್ತಾಳೆ ಏನು ಅಂತ ಹೇಳಿದ್ರೆ, ನನ್ನ ಜೀವವನ್ನ ನೀವು ಲಕ್ಷಿಸುವಂತ ಅಗತ್ಯ ಇಲ್ಲ. ಈ ಉಳ್ಳಾಲದ ಮಣ್ಣೇನಿದೆಯೋ ಅದನ್ನ ನೀವು ಉಳಿಸಬೇಕು. ಆದ್ದರಿಂದ ನೀವು ಯಾರೂ ಕೂಡ ಎದೆಗುಂದದೆ ಅವರನ್ನ ಸದೆಬಡಿದು ಮತ್ತೆ ಅವರು ಇಲ್ಲಿಗೆ ಬಾರದೆ ಇರುವ ಹಾಗೆ ನೀವು ಅವರನ್ನ ಇಲ್ಲಿಂದ ಕಳಿಸಬೇಕು ಅಂತೇಳಿ ಹೇಳ್ತಾಳೆ. ಅವಳು ಯಾವ ರೀತಿಯಾಗಿ ಹೇಳಿದ್ಲು ಅದೇ ರೀತಿಯಾಗಿ ಅವಳ ಸೈನಿಕರು ಮಾಡ್ತಾರೆ. ಆನಂತರವಾಗಿ ಅವಳಲ್ಲಿರ್ತಕ್ಕಂತಹ ಏನು ಆ ಸೈನಿಕರು ಸಾವನ್ನ ಅಪ್ಪಿದಾದ ಮೇಲೆ ಆ ಉಳ್ಳಾಲ ಏನಿದೆಯೋ ಅದರ ಆ ಬಂದರುಗಳು ಏನಿದೆಯೋ, ಮಂಗಳೂರು ಬಂದರಾಗಿರ್ಬೋದು, ಕೋಟೆಗಳಾಗಿರ್ಬೋದು, ಅವೆಲ್ಲವೂ ಕೂಡ ಪೋರ್ಚುಗೀಸರ ಪಾಲಾಗುತ್ತೆ. ಆ ನಂತರದ ಸಂದರ್ಭಗಳಲ್ಲಿ ಚೌಟ ಮನೆತನದಲ್ಲಿ ಈಗಾಗ್ಲೇ ಹೇಳಿದ ಹಾಗೆ ಪದ್ಮರಾಯ ಬಂದಿರ್ಬೋದು, ತಿರುಮಲರಾಯ ಬಂದಿರ್ಬೋದು, ರಾಣಿ ಅಬ್ಬಕ್ಕಾದೇವಿ 3 ಮತ್ತು 4 ಬಂದಿರ್ಬೋದು. ಯಾರೂ ಕೂಡ ಆ ಇತಿಹಾಸದ ಪುಟಗಳಲ್ಲಿ ಬಂಗಾರದ ಅಕ್ಷರದಲ್ಲಿ ಬರೆದಿಡುವಂತ ಕೆಲಸವನ್ನ ಮಾಡಿದವರು ಯಾರಿಲ್ಲ. ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ರಾಜ್ಯವನ್ನ ವಿಸ್ತರಣೆಯನ್ನ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಇದ್ದಂತಹ ಜಾಗವನ್ನ ಮಾತ್ರ ಇನ್ನೊಬ್ಬ ಬರದ ಹಾಗೆ ತಡೆಯನ್ನ ಮಾಡಿದ್ರು ಅಂತೇಳಿ ಇತಿಹಾಸದ ಪುಟಗಳು ಹೇಳುತ್ತವೆ. ಎಲ್ಲೋ ಒಂದು ಕಡೆ ನಮ್ಗೆ ಅವಳ ಚಿತ್ರಣವನ್ನ ನೋಡಿದಾಗ, 2ನೇ ಅಬ್ಬಕ್ಕನ ಚಿತ್ರವನ್ನ ನೋಡಿದಾಗ ಅವಳು ಗಂಡನನ್ನ ಎದುರು ಹಾಕಿಕೊಂಡ್ಲು ಎನ್ನುವಂತ ಅಂದಾಗ ಅವಳು ಗಂಡು ಬೀರಿಯಾಗಿ ಪ್ರಪಂಚಕ್ಕೆ ಕಾಣುವುದಂತೂ ಸತ್ಯ. ಅವಳು ದೊಡ್ಡ ಗಂಡ ಬೀರಿ ಮಾರ್ರೆ, ಗಂಡನನ್ನ ಎದುರು ಹಾಕಿದ್ಲು ಅಂತ ಹೇಳಿ. ಅವಳು ಗಂಡನನ್ನ ಯಾಕೆ ಎದುರು ಹಾಕಿಕೊಂಡ್ಲು ಅಂತ ಹೇಳಿದ್ರೆ, ತನ್ನ ಮಣ್ಣನ್ನ, ತನ್ನ ತಾಯಿನಾಡನ್ನ ಉಳಿಸಿಕೊಳ್ಳುವ ಕಾರಣ ಅಂತ ಹೇಳಿದಾಗ ಅವಳೊಬ್ಳು ದೇಶಭಕ್ತಿಯಾಗಿ ನಮ್ಮ ಕಣ್ಣೆದುರಿಗೆ ಕಾಣುವುದಂತೂ ಸತ್ಯ. ಆ ಪೋರ್ಚುಗೀಸರನ್ನ 20 ಜನ ಪೋರ್ಚುಗೀಸ್ ನಾಯಕರುಗಳನ್ನ, ಅಧಿಕಾರಿಗಳನ್ನ ಕೋಟೆ ಒಳಗಡೆ ಬಂಧಿಸಿ ದಿನಕ್ಕೆ 6 ಜನರ ಹಾಗೆ ಅನ್ನ ನೀರಿಲ್ಲದೆ ಸಾಯುವಂತ ಹಾಗೆ ಮಾಡಿ ಪೋರ್ಚುಗೀಸಿನ ಅಧಿಕಾರಿಗಳು ಮತ್ತೆ ಉಳ್ಳಾಲದ ಮಣ್ಣಿಗೆ ಬರುವ ಹಾಗೆ ಮಾಡಿದ್ದು ಅಂತ ಹೇಳಿದ್ರೆ, ಒಬ್ಳು ಸಾಮಾನ್ಯ ಹೆಣ್ಣು ಮಗಳು ಏನ್ ಬೇಕಾದ್ರೂ ಮಾಡಬಹುದು ಎನ್ನುವುದಕ್ಕೆ ಉತ್ತರವಾಗಿ ನಿಲ್ಲುವವಳು ಯಾರು ಅಂತ ಕೇಳಿದ್ರೆ ನಮ್ಮ ಅಬ್ಬಕ್ಕ ರಾಣಿ. ಅದೇ ಅಬ್ಬಕ್ಕ ರಾಣಿ ಡೆಲ್ಲವೆಲ್ಲ ಊರಿಗೆ ಬಂದಾಗ ಅವನು ಬರೀತಾನೆ ಪತ್ರದಲ್ಲಿ, ನಾನು ರಾಣಿ ಅಬ್ಬಕ್ಕನ ಬಗ್ಗೆ ಬಹಳಷ್ಟು ಕೇಳಿದ್ದೇನೆ, ಪರ್ಷಿಯಾದ ದೊರೆ ಹೇಳ್ತಾನೆ ನಾನೊಂದ್ಸಲ ಅವಳನ್ನ ನೋಡ್ಬೇಕು ಅಂತ ಹೇಳಿ. ಅಂತವಳು ಯಾರು ಅಂತ ಹೇಳಿ ನೋಡ್ಬೇಕು ಅಂತ ಹೇಳಿ ನಾನಿಲ್ಲಿ ಉಳ್ಳಾಲಕ್ಕೆ ಬಂದಿರುವಂತದ್ದು. ಅವಳನ್ನ ಯಾವ ರೀತಿಯಾಗಿ ಬಿಂಬಿಸಿದ್ರು ಆ ತರ ಅವಳು ಕಾಣುತ್ತಾನೆ ಇಲ್ಲ ನನಗೆ. ಸಾಮಾನ್ಯವಾಗಿರ್ತಕ್ಕಂಥ ಒಂದು ಸೀರೆಯನ್ನ ಉಟ್ಟುಕೊಂಡವಳು ತನ್ನ ಅಕ್ಕಪಕ್ಕದಲ್ಲಿ 4 ಸೈನಿಕರನ್ನ ಇಟ್ಕೊಂಡು ಸಾಮಾನ್ಯ ಬರಿಯ ಹೆಂಗಸಿನಂತೆ ಕಾಲಿಗೆ ಪಾದರಕ್ಷೆ ಇಲ್ಲದೆ ಸಾಮಾನ್ಯವಾಗಿ ನಡೆದುಕೊಂಡು ಹೋಗುವವಳು. ಆ ಸಂದರ್ಭಗಳಿಗೆ ಆ ಪ್ರದೇಶ ಇರುವಂತಹ ಜಾಗಗಳಿಗೆ ಮನೇಲಿ ಎನ್ನುವಂತದ್ದು ಒಂದು ಶಬ್ದವನ್ನ ಉಲ್ಲೇಖಿಸಿಕೊಳ್ತಾರೆ. ಅವಳ ಅರಮನೆ ಯಾವ ರೀತಿಯಾಗಿ ವೈಭವದಲ್ಲಿ ಇತ್ತು ಅಂತ ಹೇಳಿದಾಗ ಕೊನೆಯದಾಗಿ ಅವನೊಂದು ಉಲ್ಲೇಖವನ್ನು ಹೇಳ್ತಾನೆ, ನಾನು ಅವಳಲ್ಲಿ ಮಾತೃ ಹೃದಯವನ್ನ ಕಂಡೆ ಅಂತ ಹೇಳಿ. ಇತಿಹಾಸವನ್ನ ಒಂದು ನೋಡಿದಾಗ ಆ ವ್ಯಕ್ತಿಯ ಚಾರಿತ್ರಿಕವಾಗಿರ್ತಕ್ಕಂಥ ಸಾಧನೆ, ದಾಂಪತ್ಯದ ಜೀವನದ ಏರಿಳಿತಗಳನ್ನ ನೋಡ್ಕೊಂಡಾಗ ಎಲ್ಲೋ ಒಂದು ಕಡೆ ಇವತ್ತಿಗೂ ಗ್ರಾಮೀಣ ಭಾಷೆಯಲ್ಲಿ ಯಾರನ್ನ ಒಂದು ಮಾತನಾಡುವಾಗ ದಾನೆ ಈ ಅಬ್ಬಕ್ಕಯ್ಯ ಅಂತ ಹೇಳಬೇಕು ಅಂತ ಹೇಳಿದ್ರೆ ಅವಳು ಗಂಡು ಬೀರಿ ಎನ್ನುವ ಕಾರಣಕ್ಕಾಗಿ ಹೇಳುವಂತದ್ದು. ಅವಳು ಏನಾದ್ರೂ ನ್ಯಾಯ ಪಂಚಾಯತಿಗೆ ಏನೋ ಮಾಡ್ತಾಳೆ ಅಂತ ಹೇಳಿದ್ರೆ ಇದಾರೆ ಬಾರಿ ಅಬ್ಬಕ್ಕನಯ್ಯ ಪಾಲ್ಬಂತೆ ಬಾಡ್ರೆ ಇದಾನೆ ಅಬ್ಬಕಲೆ ಕಮಲ್ಪುನು ಅಂತೇಳಿ
ಆ ಶಬ್ದ ಬರ್ಬೇಕು ಅಂತ ಹೇಳಿದ್ರೆ ಅದರ ಒಳಾರ್ಥ ಬೇರೆ, ಆದ್ರೆ ಅವಳ ನಿಜಾರ್ಥವನ್ನ ಅರಿಬೇಕು ಅಂತ ಹೇಳಿದ್ರೆ ಅವಳ ಆ ರಾಣಿ ಅಬ್ಬಕ್ಕನ ಇತಿಹಾಸದ ಪುಟವನ್ನ ಒಮ್ಮೆ ಅದನ್ನ ತೆರೆದು ಓದಬೇಕು. ಅದನ್ನ ಓದಿಸುವಂತಹ ಪರಂಪರೆ ಕೂಡ ನಮ್ಮಲ್ಲಿ ಬೆಳೆದು ಬರಬೇಕು. ಅಲ್ಲಿ ರಾಣಿ ಅಬ್ಬಕ್ಕ ಅವಳು ಸರ್ವಜನ ಸಹಿಷ್ಣುತೆ ಆಗಿದ್ದಳು ಎನ್ನುವುದಕ್ಕೆ ಅಲ್ಲಿ ಅವಳ ಸೇನಾಬಲದಲ್ಲಿ ಯಾರಿದ್ದದ್ದು ಅಂತ ಕೇಳಿದ್ರೆ 3 ಪಂಗಡಗಳು ಹೆಚ್ಚಾಗಿದ್ವು. ಅದು ಮಗವೀರ ಆಗಿರ್ಬೋದು, ಬಂಟ ಇರ್ಬೋದು, ಬಿಲ್ಲವ ಇರ್ಬೋದು. ಅವಳು ಆ ಸಮಾಜವನ್ನ ಸಮಾನತೆಯಲ್ಲಿ ನೋಡಿದ್ಲು ಅಂತ ಹೇಳುವುದಕ್ಕೆ ಒಂದು ಬಹಳ ದೊಡ್ಡ ಉದಾಹರಣೆ ಸಿಗುತ್ತೆ. ಮಗವೀರ ಯುವಕ ಜೈನ ಯುವತಿಯನ್ನ ಮದುವೆ ಆಗ್ತೇನೆ ಅಂತ ಹೇಳಬೇಕು ಅಂತ ಹೇಳಿದ್ರೆ ವಿರೋಧಗಳು ಉಂಟಾದಾಗ ಅವಳು ಏನ್ ಮಾಡಿದ್ಲು ಅಂತ ಹೇಳಿದ್ರೆ ಆ ಮದುವೆಯನ್ನ ತಾನೇ ನಿಲ್ಲಿಸಿ ಮದುವೆಯನ್ನ ಮಾಡಿಸಿದ್ಲು ಎನ್ನುವುದಕ್ಕೆ ಶಾಸನಗಳಿಂದ ದಾಖಲೆ ಸಿಗುತ್ತೆ. ಅದು ನನ್ನ ಮಾತಲ್ಲ, ಅದು ಶಾಸನಗಳಿಂದ ಬರುವಂತ ಮಾತು. ಅಷ್ಟೇ ಅಲ್ಲ, ಅವಳು ಜೈನ ಮತಾವಲಂಬಿ ಆಗಿದ್ರು. ಜೈನ ತೀರ್ಥಂಕರರಿರ್ಬೋದು, ಬಸದಿಗಳಾಗಿರ್ಬೋದು, ಅಥವಾ ಗುರುವರರಿಗೆ ಕೊಡುವಂತಹ ದಾನ ಧರ್ಮಗಳನ್ನ ಯಥೇಚ್ಛವಾಗಿ ಅವಳು ಮಾಡಿಕೊಂಡು ಬಂದರೂ ಕೂಡ ಅವಳು ನಂಬಿರುವಂತದ್ದು ಆ ರುದ್ರಪಾದೆಯಲ್ಲಿರ್ತಕ್ಕಂತಹ ಸೋಮನಾಥನ ಹೆಸರಿನಲ್ಲಿ ನಿರೂಪಗಳನ್ನ ಬರೆಸ್ತಾ ಇದ್ಲು. ಪತ್ರಗಳನ್ನ ಯಾರ ಹೆಸರಲ್ಲಿ ಬರೀತಾ ಇದ್ಲು ಅಂತ ಹೇಳಿದ್ರೆ ಸೋಮನಾಥನ ಹೆಸರಿನಲ್ಲಿ. ಇದೇನೆಲ್ಲವೆಲ್ಲ ಹೇಳ್ತಾನೆ, ನಾನು ಭೇಟಿಯಾದದ್ದು ಅಬ್ಬಕ್ಕನನ್ನ ಒಂದೇ ಬಾರಿ. ಅವಳು ಕಟ್ಟಿಸಿದಂತಹ ದೈವ ಮಂದಿರದ ಪಕ್ಕದಲ್ಲಿ ನಾನಿದ್ದೆ. ದೇವ ಮಂದಿರ ಅಲ್ಲ, ದೈವ ಮಂದಿರ ಅಂತೇಳಿ ಹೇಳ್ತಾನೆ. ನಮ್ಮ ಲೆಕ್ಕದಲ್ಲಿ ದೈವ ಅಂತ ಹೇಳಿದ್ರೆ ಅವಳು ದೇವತಾರಾಧನೆಯ ಜೊತೆಗೆ ದೈವಾರಾಧನೆಗೂ ಬೆಂಬಲವನ್ನ ಕೊಡ್ತಾ ಇರ್ಬಹುದು ಅಂತ ಹೇಳಿ ಆ ಶಬ್ದ ನಮ್ಗೆ ಸಿಗುತ್ತೆ. ಅಷ್ಟು ಮಾತ್ರ ಅಲ್ಲ, ಶೃಂಗೇರಿಯ ಶಾಸನವನ್ನ ನೀವು ನೋಡಿದ್ರೆ ಆ ಶೃಂಗೇರಿಯಲ್ಲಿ ಎಷ್ಟೋ ಅವಳು ದಾನದತ್ತಿಯನ್ನ ಕೊಟ್ಟದ್ದಕ್ಕೆ ಉಲ್ಲೇಖಗಳು ಸಿಗುತ್ತೆ. ಅವಳು ಚಿನ್ನ ಬೆಳ್ಳಿಯನ್ನ ಯಾವ ರೀತಿಯಾಗಿ ಮಾರುಕಟ್ಟೆಯಲ್ಲಿ ವ್ಯವಹಾರವನ್ನ ಮಾಡ್ತಾ ಇದ್ಲು, ಇಲ್ಲಿಂದ ವಸ್ತುಗಳನ್ನ ಅಲ್ಲಿಗೆ ರಫ್ತು ಹೇಗೆ ಮಾಡ್ತಾ ಇದ್ಲು, ಅಲ್ಲಿಂದ ಯುದ್ಧ ಕುದುರೆಗಳನ್ನ ಇಲ್ಲಿಗೆ ಹೇಗೆ ತರ್ತಾ ಇದ್ಲು, ಇಲ್ಲಿಂದ ನೌಕಾ ಸೇನೆಯನ್ನ ಬಲಪಡಿಸಿಕೊಂಡು ಸಮುದ್ರದ ಉತ್ಪನ್ನಗಳನ್ನ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಹೇಗೆ ರವಾನಿಸ್ತಾ ಇದ್ಲು, ನೆಲಮಾರ್ಗದಲ್ಲಿರ್ತಕ್ಕಂಥ ಟ್ಯಾಕ್ಸ್ ಅಥವಾ ತೆರಿಗೆ ಪದ್ಧತಿ ಏನಿತ್ತು ಅದನ್ನ ಅವಳು ಯಾವ ರೀತಿಯಾಗಿ ಮಾಡ್ತಾ ಇದ್ಲು ಎನ್ನುವುದಕ್ಕೆ ಬೇಕಾದಷ್ಟು ನಮ್ಗೆ ಮಾಹಿತಿಗಳು ಸಿಗುತ್ತೆ. ಅಷ್ಟು ಮಾತ್ರ ಅಲ್ಲ ಅಂತ ಹೇಳಿದ್ರೆ ಕುಡುಪು ಅನಂತ ಪದ್ಮನಾಭ ದೇವರಿಗೆ ಸರಿಸುಮಾರು 86 ಮೂಡಿ ಅಕ್ಕಿ ನೈವೇದ್ಯಕ್ಕೆ ಅವಳು ದಾನವನ್ನ ಕೊಟ್ಟಿದ್ಲು ಎನ್ನುವುದಕ್ಕೆ ಪೇಜಾವರ ಗ್ರಾಮದ ಮನೆಯಲ್ಲಿ ಒಂದು ಶಾಸನ ಸಿಗುತ್ತೆ. ಈ ಶಾಸನಗಳನ್ನ ಅಧ್ಯಯನ ಮಾಡಿದಾಗ ನಮ್ಗೆ ಆ ರಾಣಿ ಅಬ್ಬಕ್ಕ ದೇವಿ ಯಾವ ರೀತಿಯಾಗಿ ಒಂದು ಸಾಮ್ರಾಜ್ಯವನ್ನ ಕಟ್ಟಿದ್ಲು, ಆ ಸಾಮ್ರಾಜ್ಯವನ್ನ ಉಳಿಸಿಕೊಳ್ಳಬೇಕು ಅಂತ ಹೇಳಿದ್ರೆ ರಾಜತಾಂತ್ರಿಕವಾಗಿ ಅವಳು ಯಾವ ರೀತಿಯಾಗಿ ಮನ್ನಣೆಯನ್ನ ಪಡ್ಕೊಂಡಿದ್ಲು, ಮತ್ತು ತನ್ನ ಸುತ್ತಮುತ್ತ ಇರ್ತಕ್ಕಂತಹ ಅರಸರನ್ನ ಅದು ಧರ್ಮ ಅಥವಾ ಜಾತಿ ಅದರ ಆಧಾರದ ಮೇಲೆ ಅವಳು ಹೋಗ್ಲಿಲ್ಲ. ಒಂದು ಕಡೆಯಿಂದ ಆದಿಲ್ ಶಾಹಿ, ಇನ್ನೊಂದು ಕಡೆಯಿಂದ ಕುಟ್ಟಿಬೋಗ್ರ, ಈ ರೀತಿಯಾಗಿ ಅವರನ್ನೆಲ್ಲ ಅಂದ್ರೆ ಭಾರತೀಯರನ್ನ ಸಂಘಟಿಸುವಂತಹ ಒಂದು ಕಾರ್ಯಕ್ರಮಗಳನ್ನ ಅವಳು ಯಾವ ರೀತಿಯಾಗಿ ಮಾಡಿಕೊಂಡು ಬಂದ್ಲು ಎನ್ನುವಂಥದ್ದು. ಆದ್ರೆ ದುರಾದೃಷ್ಟ ಏನು ಅಂತ ಕೇಳಿದ್ರೆ ನಮ್ಮಲ್ಲಿ ಆಕೆ ಯಾರು, ಅವಳು ಹೇಗಿದ್ಲು, ಏನ್ ಸಾಧನೆಯನ್ನ ಮಾಡಿದ್ಲು, ವ್ಯವಹಾರಕ್ಕಾಗಿ ಬಂದಂತಹ ಪೋರ್ಚುಗೀಸರನ್ನ ಆ ಕೆಂಪು ಮೂತಿಯವರನ್ನ ಮುಖಮೂತಿ ಇಲ್ಲದೆ ಯಾವ ರೀತಿಯಾಗಿ ಓಡಿಸಿದ್ಲು, ಅವಳನ್ನ ಕೊಂಡಾಡುವ ಜನ ಕಡಿಮೆಯಾಗಿದೆ. ಯಾಕೆ? ಅಧಿಕಾರ ಇದ್ದದ್ದು ಹೆಣ್ಣಿನ ಕೈಯಲ್ಲಿ. ಆಕೆ ಸ್ತ್ರೀ ಎನ್ನುವಂತ ಕಾರಣಕ್ಕೂ ಅವಳು ಎಲ್ಲೂ ನಮ್ಗೆ ಕಾಣ್ಲಿಕ್ಕೆ ಸಿಗುವುದಿಲ್ಲ. ಹಲವು ಅವಳ ಹೆಸರಿನಲ್ಲಿ ಇವತ್ತು ಅಬ್ಬಕ್ಕ ಉತ್ಸವ ಮಾಡಬಹುದು. ಅಬ್ಬಕ್ಕ 500 ಎನ್ನುವಂತ ಸಂಭ್ರಮದಲ್ಲಿ ನಾವೆಲ್ಲ ಇವತ್ತು ಸಾಕ್ಷಿಯಾಗ್ತಾ ಇದ್ದೇವೆ. ಅಬ್ಬಕ್ಕನ ಹೆಸರಿನಲ್ಲಿ ರಸ್ತೆಗಳಿಗೆ ಹೆಸರನ್ನ ನಾಮಕರಣ ಮಾಡಿರ್ಬಹುದು. ಅವಳ ಹೆಸರಿನಲ್ಲಿ ನೌಕಾ ಪಡೆಯಲ್ಲಿ ಅವಳ ಹೆಸರಿನ ನಾವೆಗಳು ಸಮುದ್ರಕ್ಕೆ ಇಳಿಯಬಹುದು. ಆದ್ರೆ ಇತಿಹಾಸದ ಉದ್ದುದ್ದಕ್ಕೂ ಅವಳು ನಡೆದಂತಹ ಆ ದಾರಿಯುದ್ದಕ್ಕೂ ಅವಳು ಪಟ್ಟಂತ ಕಷ್ಟ, ಅವಳು ಎದುರಿಸಿದಂತಹ ಆ ನೋವುಗಳು, ಆ ಸಂಕಷ್ಟಗಳು, ಅವಳಿಗೆ ಅವಳದೇ ಆಗಿರ್ತಕ್ಕಂತಹ ಅರಸರು ಬೆಂಬಲವನ್ನ ಕೊಡದೇ ಇರುವಂತದ್ದು, ಅದೆಲ್ಲವೂ ಎಷ್ಟು ದುರಂತಮಯ ಆಗಿತ್ತು ಎನ್ನುವುದನ್ನ ನಾವಿಲ್ಲಿ ನೆನಪಿಸಿಕೊಳ್ಳುವಂತದ್ದು
ಬಹಳ ಮುಖ್ಯ ಆಗಿದೆ. ಇವತ್ತು ನಾವೇನಾದ್ರೂ ಅಬ್ಬಕ್ಕ ರಾಣಿಯ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದ್ರೆ ವಿಕ್ರಮ್ ಸಂಪತ್ ಅವರ ಒಂದು ಪುಸ್ತಕದಲ್ಲಿ ಒಂದಷ್ಟು ಮಾಹಿತಿಗಳು ಸಿಗ್ಬಹುದು ನಿಮ್ಗೆ. ಡಾಕ್ಟರ್ ಗುರುರಾಜ್ ಭಟ್ ಅವರ ಪುಸ್ತಕದಲ್ಲಿ ಒಂದಷ್ಟು ಮಾತುಗಳು ಸಿಗ್ಬಹುದು ನಿಮ್ಗೆ. ತುಳು ಸಾಹಿತ್ಯ ಅಕಾಡೆಮಿಯವರು ಹೊರತಂದಂತಹ ಪುಸ್ತಕದಲ್ಲಿ ಅಬ್ಬಕ್ಕಾದೇವಿ ಮದಪರಾವಂದಿನ ತುಳುವೆದಿ ಎನ್ನುವಂತ ಪುಸ್ತಕದಲ್ಲಿ ಸಿಗ್ಬೋದು. ಆದ್ರೆ ಅವಳು ಮಾಡಿರ್ತಕ್ಕಂಥ ಅದೆಷ್ಟು ಜನಸೇವೆಗಳು, ಅವಳು ಮಾಡಿದಂತಹ ಸಾಹಿತ್ಯದ ಸೇವೆಗಳು, ಅವಳು ಕಟ್ಟಿದಂತಹ ಸೇನೆ, ಅವಳು ತನ್ನ ಸಾಮ್ರಾಜ್ಯದ ಒಳಗಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗದವರನ್ನ ನಡೆಸಿಕೊಂಡಂತಹ ರೀತಿ ಅದು ಮಾರ್ಗದರ್ಶಕ. ಹಾಗಾದ್ರೆ ಆ ಒಂದು ದಿವ್ಯ ಪರಂಪರೆ ಯಾಕೆ ಅವನತಿಯತ್ತ ಸಾಗಿತು ಅಂತ ಕೇಳಿದ್ರೆ, ಈಗಾಗ್ಲೇ ಹೇಳಿದ ಹಾಗೆ ನಮ್ಮಲ್ಲಿ ಒಂದು ಗೋಣಿ ಟೊಮ್ಯಾಟೋದ ನಡುವೆ ಒಂದು ಕೊಳೆತ ಟೊಮ್ಯಾಟೊ ಇದ್ರೆ ಸಾಕು. ಅಂದ್ರೆ ಆ ಇಡೀ ಟೊಮೆಟೊ ಅದೇನ್ ಮಾಡುತ್ತೆ ಅಂತ ಹೇಳಿದ್ರೆ ಇಡೀ ಗೋಣಿ ಟೊಮೆಟೊವನ್ನ ಹಾಳು ಮಾಡುವ ಹಾಗೆ ಯಾರೋ ಒಂದು ಎಂಜಲ್ ಕಾಸಿನ ಆಸೆಗೆ ಅಥವಾ ಯಾರೋ ಒಬ್ಬರ ಆಮಿಷಕ್ಕೆ ಒಳಗಾಗಿ ತನ್ನತನವನ್ನ ಮಾರಾಟ ಮಾಡುವಂತಹ ದುಷ್ಕೃತ್ಯಕ್ಕೆ ಅವರು ಇಳಿದದ್ರಿಂದಾಗಿ ಅಭಯ ರಾಣಿ ಎನ್ನುವಂತಹ ಹೆಸರನ್ನ ಪಡ್ಕೊಂಡವಳು ಕೊನೆಯದಾಗಿ ಆ ಬೆಂಕಿ ಬಾಣವನ್ನ ಬಿಟ್ಟು ತನ್ನ ಸಾಮ್ರಾಜ್ಯವನ್ನ ಉಳಿಸಿಕೊಂಡವಳು, ಗದ್ಯಾನ ಎನ್ನುವಂತಹ ತೆರಿಗೆಯನ್ನ ಕಟ್ಟಿ ದಸ್ಕತ್ ಎನ್ನುವಂತ ತೆರಿಗೆಯನ್ನ ಪೋರ್ಚುಗೀಸರು ಕಟ್ಟುವ ಹಾಗೆ ಮಾಡಿದಂತಹ ತಾಯಿ ಅಬ್ಬಕ್ಕ ಇರ್ಬಹುದು. ಅವಳು ಇವತ್ತು ಮಾತ್ರ ಅಲ್ಲ, ಅವಳು ಗತಿಸಿ ಹೋಗಿ 500 ವರ್ಷಗಳಾದ್ರೂ ಇನ್ನು ಮುಂದೆಯೂ ಕೂಡ ತುಳುನಾಡಿನ ಮಾತಿನ ಹಾಗೆ ಸೂರ್ಯ ಚಂದ್ರರ ಇಪ್ಪುರೆ ಮುಟ್ಟ ಆ ಚಂದ್ರಕವಾಗಿ ಅವಳು ತುಳುನಾಡಿನ ರಾಣಿ. ಅವಳು ಭಾರತದ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ. ಇದು ಆ ತುಳುವ ಪರಂಪರೆಯಲ್ಲಿ ಒಬ್ಬಳು ಚೌಟ ಮನೆಯ ದೇವಸ್ಥಾನಗಳ ದೇವಾಲಯಗಳ ನಗರಿಯಿಂದ ಬಂದು ಬಂದರು ನಗರಿಯನ್ನ ಕಟ್ಟಿ ಆ ಬಂದರು ನಗರವನ್ನ ರಕ್ಷಣೆಯನ್ನ ಮಾಡಿಕೊಂಡು ಒಬ್ಳು ತಾಯಿಯಾಗಿ ಒಬ್ಳು ಮಗಳಾಗಿ ಆ ಒಂದು ಮಣ್ಣನ್ನ ಯಾವ ರೀತಿಯಾಗಿ ರಕ್ಷಿಸಿಕೊಂಡು ಬಂದ್ಲು, ಮುಂದಿನ ತಲೆಮಾರಿಗೆ ಅವಳು ಯಾವ ರೀತಿಯಾಗಿ ಸಾಕ್ಷಿಯಾಗಿ ನಿಂತ್ಲು ಅಂತ ಹೇಳಿ 1790 ನಂತರ ಬ್ರಿಟಿಷರು ಬರುವ ತನಕ ಇವತ್ತಿಗೂ ನೀವಿವತ್ತು ಹೋದ್ರೂ ಕೂಡ ಇವತ್ತಿಗೂ ಮೂಡುಬಿದ್ರೆಯಲ್ಲಿ ಅರಸರು ಇರ್ಬೇಕು, ಆ ಮನೆತನದ ಪಟ್ಟ ಆದವರು. ಆದ್ರೆ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಆ ಅರಸೊತ್ತಿಗೆ ಇಲ್ಲ ಅಂತ ಕೇಳಿದ್ರು ಆ ಪದ್ಮಾವತಿ ಅಮ್ಮ ಇರ್ಬೋದು ಅಥವಾ ಆ ಬಸದಿಯ ಆಚರಣೆಗಳನ್ನ ಆಚರಿಸಿಕೊಂಡು ಬರುವಂತ ಮನೆತನಗಳನ್ನ ಇವತ್ತಿಗೂ ಕೂಡ ಕಾಣಬಹುದು. ಅಲ್ಲಿಂದ ಯಾವ ಸಾಂಬಾರು ಪದಾರ್ಥಗಳನ್ನ ಕಂಡು ಹಿಡಿದು ಆ ಸಾಂಬಾರು ಪದಾರ್ಥಗಳಿಗೋಸ್ಕರವಾಗಿ ಭಾರತಕ್ಕೆ ಬಂದು ಇಲ್ಲಿರ್ತಕ್ಕಂಥ ಭಾರತೀಯರ ಒಡಕನ್ನ ಕಂಡುಕೊಂಡು ರಾಜ್ಯದ ನಡುವೆ ರಾಜರುಗಳ ನಡುವೆ ಯುದ್ಧವನ್ನ ತಂದಿಕ್ಕಿ ಇಬ್ಬರ ಜಗಳ ಮೂವನಿಗೆ ಲಾಭ ಎನ್ನುವಂತ ರೀತಿಯಲ್ಲಿ ಲಾಭವನ್ನ ಮಾಡಿಕೊಂಡು ತದನಂತರವಾಗಿ ಅಬ್ಬಕ್ಕ ದೇವಿಯ ಮರಣಾನಂತರ ಕೆಳದಿ ವೆಂಕಟಪ್ಪ ಗತಿಸಿ ಹೋದ ನಂತರ ಕೆಳದಿ ವೆಂಕಟಪ್ಪನ ನಡುವೆ ಮಾಡಿದಂತ ಒಪ್ಪಂದವನ್ನ ಮುರಿದು ಮತ್ತೆ ಯುದ್ಧವನ್ನ ಮಾಡಿ ಆ ಕೆಳದಿ ವೆಂಕಟಪ್ಪನ ಜೊತೆಯಲ್ಲಿ ಕೂಡ ವೈರತ್ವವನ್ನ ಕಟ್ಟಿಕೊಂಡು ಪುನಃ ಪೋರ್ಚುಗೀಸರೊಂದಿಗೆ ಯುದ್ಧವನ್ನ ಮಾಡಿ ಕಳ್ಕೊಂಡಾದ್ಮೇಲೆ ಆನಂತರವಾಗಿ ಟಿಪ್ಪು ಸುಲ್ತಾನ ಇರ್ಬೋದು, ಹೈದರಾಲಿ ಆಗಿರ್ಬೋದು, ಟಿಪ್ಪು ಸುಲ್ತಾನ ಆಗಿರ್ಬೋದು ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬಂದಾಗ್ಲೂ ಕೂಡ ಅವರಿಗೆ ಕಣ್ಣು ಬಿದ್ದದ್ದು ಯಾವುದು ಅಂತ ಹೇಳಿದ್ರೆ ಇದೇ ಮಂಗಳೂರಿನ ಬಂದರು, ಉಳ್ಳಾಲದ ಕೋಟೆ, ಇದೇ ಬಾರ್ಪೂರು, ಬಾರೆಕನ್ಯಾಪುರ, ಬಸ್ರೂರಿನಲ್ಲಿರ್ತಕ್ಕಂಥ ಬಂದರುಗಳು. ಆನಂತರವಾಗಿ ಬ್ರಿಟಿಷರು ಬರ್ತಾರೆ. ಬ್ರಿಟಿಷರು ಬಂದಾಗ್ಲೂ ಕೂಡ ಅವರು ಕೂಡ ಏನನ್ನ ಮಾಡ್ತಾರೆ ಹೇಳಿದ್ರೆ ಅವರು ಕೂಡ ಇಲ್ಲಿರ್ತಕ್ಕಂಥ ಸಾಂಬಾರು ಪದಾರ್ಥಗಳು, ಇಲ್ಲಿರ್ತಕ್ಕಂಥ ನೆಲಮಾರ್ಗ, ಇಲ್ಲಿರ್ತಕ್ಕಂಥ ಜಲಮಾರ್ಗ, ಇಲ್ಲಿರ್ತಕ್ಕಂತಹ ಅಕ್ಕಿ ಇವುಗಳ ಮೇಲೆ ಕಣ್ಣನ್ನ ಹಾಕಿಕೊಂಡು ಮತ್ತೆ ಇಲ್ಲಿಂದ ದೋಚಲಿಕ್ಕೆ ಶುರು ಮಾಡಿದ ನಂತರ 1837ರಲ್ಲಿ ಅಮರಸುಳ್ಯದ ದಂಗೆ ಆಗುತ್ತೆ. ಆ ಅಮರಸುಳ್ಯದ ದಂಗೆಯಲ್ಲಿ 13 ದಿವಸಗಳ ವಿಜಯೋತ್ಸವನ್ನ ಆಚರಿಸಿಕೊಂಡು ಬಾವುಟಗುಡ್ಡೆಯಲ್ಲಿ ತುಳುನಾಡಿನ ಧ್ವಜವನ್ನ ಹಾರಿಸಿಕೊಂಡು ನಾವು ಸ್ವತಂತ್ರರು ಅಂತ ಹೇಳಿ ನಾವು ಗುರುತಿಸಿಕೊಂಡಾಗ್ಲೂ ಕೂಡ ನಮ್ಮವರನ್ನ ಹಿಡಿದುಕೊಟ್ಟವರು ಬೇರೆ ಯಾರಲ್ಲ, ನಮ್ಮವರೇ ಹಿಡಿಸಿಕೊಟ್ಟು ಅವರಿಗೆ ಗಲ್ಲು ಶಿಕ್ಷೆ ಆಗುವ ಹಾಗೆ ಮಾಡಿ. ನಮ್ಗೆ ಭಾರತದ ಇತಿಹಾಸವನ್ನ ಓದ್ತಾ ಇರ್ಬೇಕಿದ್ರೆ ನನ್ನಲ್ಲಿ ಮಕ್ಕಳು ಕೇಳ್ತಾರೆ, ಮೇಡಮ್ ನಮ್ಮಲ್ಲಿ ಯಾರು ಹೋರಾಟ ಮಾಡಿದ್ದೇ ಇಲ್ವಾ ಅಂತ ಹೇಳಿ. ನಮ್ಮಲ್ಲಿ ಹೋರಾಟ ಮಾಡ್ಲಿಲ್ಲ ಅಂತ ಹೇಳಬೇಡಿ, ನಮ್ಮಲ್ಲಿ ಹೋರಾಟವನ್ನ ಮಾಡಿದ್ದಕ್ಕೆ ಗ್ರಾಮದಲ್ಲಿ ದಾಖಲೆ ಉಂಟು. ಆದ್ರೆ ನಮ್ಮಲ್ಲಿ ಒಂದು ದೊಡ್ಡ ಅದು
ಒಳ್ಳೆ ಗುಣವೋ ದೌರ್ಭಾಗ್ಯವೋ ಗೊತ್ತಿಲ್ಲ, ಈ ಪಡಮಾರೆ ನಂಕದಾದ ಇದ್ರಿಂದಲೇ ಹೋದದ್ ನಾವು. ಯಾರು ಅರಸರು ಎಲ್ಲಿವರೆಗೆ ಅಂತ ಹೇಳಿದ್ರೆ, ನಾನು ಮುಲ್ಕಿ ಸಾವಂತರ ಅರಸರ ಆಳ್ವಿಕೆಗೆ ಒಳಪಟ್ಟವಳು. ಅನಂತರವಾಗಿ ಮದುವೆಯಾಗಿ ಹೋದದ್ದು ಯಾರು ಅಂತ ಹೇಳಿದ್ರೆ, ಕಾಪು ಮದ್ದ ಹೆಗ್ಗಡೆಯ ಸಂಸ್ಥಾನಕ್ಕೆ ಹೋದವಳು ನಾನು. ನಮ್ಗಿಬ್ಬರಿಗೆ ಯಾವಾಗ್ಲೂ ಜಗಳ ಆಗುವಂತದ್ದು ಉಂಟು. ನನಗೆ ಇವರು ಯಾವಾಗ್ಲೂ ಹೇಳುದು, ನಿನ್ನ ಮುಲ್ಕಿ ಸಾವಂತರ ಹೆಸರು ಬಾಯಿ ಮುಚ್ಚಿ ಕೂತದ್ದು, ಕಪ್ಪ ಕಾಡಿಕೆ ಎಣ್ಣೆ ಮತ್ತು ಇದನ್ನ ಕೊಟ್ಟಿರುವಂತದ್ದು, ನಾವು ಮಾತ್ರ ಮಾತನಾಡಿರುವಂತದ್ದು. ಅದು ಹೌದು, ಅವ್ರು ಇವತ್ತಿಗೂ ಪಾಪವೇ, ಅವ್ರು ಅವರಷ್ಟೇ ಇಡ್ತಾರೆ. ಇದು ಅವರದ್ದಂತ ಹೇಳಿ ಅಲ್ಲ. ನೀವು ಕಮಲಾದೇವಿ ಚಟ್ಟೋಪಾಧ್ಯಾಯ ಯಾರು ಅಂತ ಕೇಳಿ, ಯಾರು ಅವ್ರು, ಎಲ್ಲಿ ಅವರು? ಇದೇ ಮಂಗಳೂರಿನವರು, ನಮ್ಗೆ ಗೊತ್ತಿಲ್ಲ. ತುಂಬು ಗರ್ಭಿಣಿಯಾಗಿರ್ತಕ್ಕಂಥ ಲಕ್ಷ್ಮಿಯಮ್ಮ ಜೈಲಿನಲ್ಲಿ ಹೆರಿಗೆಯನ್ನ ಆಗತ್ತೆ. ಅವ್ರು ಯಾರು ಅಂತ ಹೇಳಿದ್ರೆ, ಅವರ ಸಂತಾನದಲ್ಲಿ ಕೇಳಿದ್ರೆ, ಹೌದಾ ಅವ್ರು ಯುದ್ಧ ಮಾಡಿದ್ರ ಅಂತ ಹೇಳಿ. ಯಾಕೆ ಹೇಳಿದ್ರೆ ಇವತ್ತಿಗೂ 79 ವರ್ಷ ಆಗತ್ತೆ ನಮ್ಗೆ ನಾಗಮಂಡಲ ಆಗಿ ನಮ್ಮ ಮನೆಯಲ್ಲಿ. ಆವಾಗ ರಾತ್ರೋರಾತ್ರಿ ಇಟ್ಟಂತಹ ಅಕ್ಕಿ ಮೂಟೆಯನ್ನ ಎತ್ತಾಕೊಂಡು ಹೋದಾಗ ಅಂಗಳದಲ್ಲಿ ಅವಲಕ್ಕಿಯನ್ನ ಕುಟ್ಟಿ ಮರು ದಿವಸಕ್ಕೆ ನಾಗಮಂಡಲಕ್ಕೆ ಭೋಜನವನ್ನ ಮಾಡಿದಾಗ ಹೋಗಿ ಅಜಯನ ಹತ್ರ ಕೇಳಿದ್ದೆ, ನೀವೆಲ್ಲ ಯುದ್ಧ ಮಾಡಿದ್ದು ಯುದ್ಧ ಮಾಡಿದ್ದು ಯಾರೆಲ್ಲ ಯುದ್ಧ ಮಾಡಿದ್ರಿ ಅಂತ ಕೇಳಿದ್ರೆ, ಯುದ್ಧ ಮಾಡಿದವರು ಬಾಯಿ ತೆಗೆಯುವುದಿಲ್ಲ ಅವ್ರು, ನಾವು ಮಾಡಿದ್ದೇವೆ ಅಂತ ಹೇಳಿ. ನಮ್ಗೆಲ್ಲ ಎಲ್ಲಿವರೆಗೆ ದುರಂತ ಹೇಳಿದ್ರೆ, ತುಂಬಾ ಮಕ್ಕಳಿದ್ದೀರಿ ನೀವು, ಎಲ್ಲಿವರೆಗಿನ ದುರಂತ ಅಂತ ಕೇಳಿದ್ರೆ ಆಗಸ್ಟ್ 15 ಅಂತ ಹೇಳಿದ್ರೆ ಗವರ್ಮೆಂಟ್ ಹಾಲಿಡೇ, ನಾವು ಮನೆಗೆ ಹೋಗುದಾ ಅಂತೇಳಿ. ನಾನು ಹೇಳ್ತೇನೆ ನಿಮ್ಗೆ, ನಮ್ಮ ತಂದೆಯವರ ತಾಯಿ ಗತಿಸಿ ಹೋಗುವಾಗ 103 ವರ್ಷ. ಬೆಳಿಗ್ಗೆ ಎದ್ದವಳು ಯಾರದೋ ಮನೆಯಲ್ಲಿ ಶ್ರಾದ್ದ ಆಗುವ ರೀತಿಯಲ್ಲಿ ತಲೆ ಸ್ನಾನ ಮಾಡಿಕೊಂಡು, ಇನ್ನು ಗೋಧಿದ ಪಾಯಸ ಮಲ್ಪುಲೆ ಅಂತ ಹೇಳಿ ಒಂದು ಗೋಧಿ ಪಾಯಸವನ್ನ ಮಾಡಿ ಒಂದು ಬಾಳೆ ಎಲೆಯಲ್ಲಿ ಇಟ್ಟುಕೊಂಡು ಅಲ್ಲಿ ಹೋಗಿ ಬಿಟ್ಟು ಬರ್ತಾ ಇದ್ಲು. ಅದ್ ಯಾಕೆ ಬರ್ತಿದ್ದೆ ಕೇಳಿದ್ರೆ, ಅವಳು ಸಾಕ್ಷಿ ಹೇಳ್ತಾಳೆ ಯಾವ ರೀತಿಯಲ್ಲಿ ಹೋರಾಟವನ್ನ ಮಾಡಿದ್ರು. ನಮ್ಮ ಮನೆಯಲ್ಲಿ ನಮ್ಮ ಅಜ್ಜ ನಮ್ಮ ಮುತ್ತಜ್ಜ ಮಾಡಿದ್ದಾರೆ, ಅದು ಎಲ್ಲೂ ದಾಖಲಾತಿ ಮಾಡ್ಲಿಲ್ಲ. ಇದು ತುಳುನಾಡಿನ ಎಲ್ಲ ವಿಚಾರಗಳಲ್ಲಿ ಅಷ್ಟೇ. ಎಷ್ಟೋ ರಾಜರು, ಎಷ್ಟೋ ರಾಣಿಯರು ಬೇಕಾದಷ್ಟನ್ನ ಮಾಡಿದ್ದಾರೆ, ಬೇಕಾದಷ್ಟು ಬದಲಾವಣೆಯನ್ನ ಮಾಡಿದ್ದಾರೆ. ನೀವು ನಾನು ಮಾತನಾಡುವಾಗ ಚೆನ್ನಭೈರಾದೇವಿ ಬಂತು. ನಂಗೆ ಚೆನ್ನಭೈರಾದೇವಿ ಹೇಳಿದ್ರೆ ಬಹಳ ಪ್ರೀತಿ ನನಗೆ. ಇಡೀ 52 ವರ್ಷಗಳ ಕಾಲ ಎಲಿಜಬೆತ್ಗಿಂತಲೂ ಕೂಡ ಪ್ರಬಲವಾಗಿ ಹೋರಾಟವನ್ನ ಮಾಡಿದವಳು. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಅವರ ಬಗ್ಗೆ ನಮ್ಮವರು ಕಟ್ಟಿಕೊಂಡಂತ ಇತಿಹಾಸವನ್ನ ಓದಿದ್ರು ಉಂಟಲ್ಲ, ನಮ್ಗೆ ನಾಚಿಕೆ ಆಗಬೇಕು. ಅದನ್ನ ನಿಜವಾಗೂ ಬರ್ದಂತ ಇತಿಹಾಸವನ್ನ ನೋಡ್ಬೇಕು. ಆದ್ದರಿಂದ ತುಂಬಾ ಜನ ನೀವು ಮಕ್ಕಳಿದ್ದೀರಿ, ನಿಮ್ಗೆ ಎಲ್ಲೆಲ್ಲೂ ನೀವು ಪ್ರವಾಸವನ್ನ ಮಾಡುವ ಬದಲು ಪೋರ್ಚುಗೀಸ್ಗೋ ಪರ್ಷಕ್ಕೋ ಹೋಗಿ ಅಲ್ಲಿರ್ತಕ್ಕಂಥ ದಾಖಲೆ ಪತ್ರಗಳನ್ನ ಸಂಗ್ರಹ ಮಾಡಿ, ಅಲ್ಲಿ ನಮ್ಮ ಉಳ್ಳಾಲದ ಅಬ್ಬಕ್ಕ ರಾಣಿ ಯಾವ ರೀತಿಯಾಗಿ ಮೆರೆದ್ಲು, ಯಾವ ರೀತಿಯಾಗಿ ಇದ್ಲು ಎನ್ನುವುದಕ್ಕೆ ಇಲ್ಲಿಲ್ಲ. ಬಹಳ ದೊಡ್ಡ ದುರಂತ ನಮ್ಮ ತುಳುನಾಡಿದ್ದು. ನಾವು ಯಾವುದನ್ನೂ ದಾಖಲೆಯಲ್ಲಿ ಇಡುವುದಿಲ್ಲ ಮತ್ತು ನಾವು ಯಾರಿಗೂ ಹೇಳಿಕೊಡುದಿಲ್ಲ. ಹೆಚ್ಚು ಬಿಟ್ಟು ಅಂತ ಹೇಳಿದ್ರೆ, ಒಂದು ಅಡಿಗೆ ಮಾಡಬೇಕಿದ್ರೆ ಒಂದು ಸಾಮಾನು ಹಾಕ್ತೇವೆ ಅಂತ ಹೇಳಿದ್ರೆ ನೀರ್ತ ಅಂತೇಳಿ ಹೊರಗಡೆ ಕಳಿಸ್ತೇವೆ. ಯಾಕೆ? ನಮ್ಮ ಕೈ ರುಚಿನೂ ಬನ್ನಿ ಗೊತ್ತಾಗ್ಬಾರ್ದು ಅಂತ ಮಣ್ಣಿಂದ ಬೆಳೆದವರು ನಾವು. ನಾನು ಭಾಷಣವನ್ನ ಮಾಡುವುದಲ್ಲ, ನಿಮ್ಮೊಟ್ಟಿಗೆ ಎಂದು ಹೇಳ್ತಾರೆ ಅಬ್ಬಕ್ಕನ ವೇದಿಕೆಯಲ್ಲಿ ಚಾವಡಿಯಲ್ಲಿ ಕೆಳಗಡೆ ನಿಂತುಕೊಂಡವರೊಟ್ಟಿಗೆ ಸಂಭಾಷಣೆ ಅಷ್ಟೇ. ಬೇಸರ ನನಗೆ. ಕೇವಲ ಮಾತಿಗೆ ಮಾತ್ರ ಸೀಮಿತ ಆಗಬಾರ್ದು, ಮತ್ತೆ ಆ ಇತಿಹಾಸವನ್ನ ಕಟ್ಟಿಕೊಡುವಂತಹ, ಸೃಷ್ಟಿಸುವಂತಹ ಒಂದು ಪರಿಪಾಠ ಆಗಬೇಕು. ಆ ಅಬ್ಬಕ್ಕ ದೇವಿಯ ನಮ್ಗೆ ಯಾವತ್ತಿದ್ರು ಕೂಡ, ನಾನು ಈಗಾಗ್ಲೇ ಹೇಳಿದೆ ನೋಡಿ, ನಾವು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯವರು ಹೆಚ್ಚಾಗಿ ಸರ್ಕಾರಿ ಉದ್ಯೋಗಕ್ಕೆ ಹೋಗುದಿಲ್ಲ ನಾವು. ಯಾಕೆ ಹೇಳಿ? ಮಣ್ಣಿನ ಗುಣ ನಾವು. ನಾವೇನು ಅಂತ ಹೇಳಿದ್ರೆ, ನಾವೇ ಅರಸೊತ್ತಿಗೆಯನ್ನ ಆಳುವವರು, ನಾವೇ ಒಂದು ಸಂಸ್ಥಾನವನ್ನ ಕಟ್ಟುವವರು, ನಾವೇ ರಾಜರು, ನಾವೇ ರಾಣಿಯರು. ನಾವು ಇನ್ನೊಬ್ಬರ ಕಾಲ ಕೆಳಗಡೆ ಇರುವುದಿಲ್ಲ. ಯಾಕೆ ಹೇಳಿದ್ರೆ, ಇದು ಅಬ್ಬಕ್ಕನ ರಕ್ತದ ವಂಶಸ್ಥರು ನಾವು. ಹಾಗಾಗಿ ಅವಳ ಮಣ್ಣನ್ನ ತಿಂದವರು ನಾವು, ಅವಳನ್ನ ಸ್ಮರಿಸಲೇಬೇಕಾಗ್ತದೆ. ನನಗೆ ಕೊಟ್ಟಂತಹ ಸಮಯ 1 ಗಂಟೆ 59 ನಿಮಿಷ 39 ಸೆಕೆಂಡ್ ಆಗ್ತಾ ಇದೆ. ಟೈಮರ್ ಹಾಕಿದ್ದೇನೆ. ಬಹಳ ಖುಷಿ ಇದೆ ನನಗೆ. ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಮಂಗಳೂರು ಪರಂಪರೆಯೊಂದಿಗೆ ಮುಖಾಮುಖಿ ಆಗುವಂತದ್ದು, ನಾಡ ಪರಂಪರೆಯ ವಿಚಾರ ಪರ್ವ ಸಾಧ್ಯ ಆದ್ರೆ ಜೀವನದ ಒಂದೊಂದು ಕ್ಷಣದಲ್ಲೂ ಕೂಡ ರತ್ನಾಕರ ವರ್ಣಿಯಂತಹ, ನೀವು ಹೋಗ್ತೀರಿ ಮೂಡುಬಿದ್ರೆಗೀಗ, ರತ್ನಾಕರ ವರ್ಣಿಯಂತಹ ಮಗನನ್ನ ಕನ್ನಡ ಸಾಹಿತ್ಯ ಲೋಕಕ್ಕೆ ಪರಿಚಯಿಸಿದವಳು ನಮ್ಮ ತುಳುನಾಡಿನ ತುಳುವಪ್ಪೆ. ನಂದಳಿಕೆ ಮುದ್ದನಂತಹ ವ್ಯಕ್ತಿಯನ್ನ ಕೊಟ್ಟವಳು ನನ್ನ ತುಳುವಪ್ಪೆ. ಅದೆಷ್ಟು ಹೆಚ್ಚು ಬಿಡೆ. ಅಲ್ಲಿ ಒಂದು ಕುಮಾರವ್ಯಾಸನ ಪುಸ್ತಕ ಇತ್ತು. ಆ ಕುಮಾರವ್ಯಾಸ ಇಂಥದ್ದೇ ಸಮಯದಲ್ಲಿ ಹುಟ್ಟಿದವ ಎನ್ನುವುದಕ್ಕೆ ದಾಖಲೆತೆಯನ್ನ
ಕೊಟ್ಟವರು ಯಾರು ಅಂತ ಹೇಳಿದ್ರೆ ನುಡುಂಬೂರಿನ ಗುಡ್ಡೆತರಾಯ ಎನ್ನುವಂತ ಒಬ್ಬ ಕವಿ. ಅಂತಹ ಒಂದು ದೊಡ್ಡ ಪರಂಪರೆ ನಮ್ಮಲ್ಲಿದೆ. ನಾನು ಯಾವಾಗ್ಲೂ ಹೇಳುತ್ತೇನೆ, ನೀವು ದಾಖಲೆಯನ್ನ ಮಾಡ್ಬೇಕು ಅಂತ ಹೇಳಿದ್ರೆ ದಾಖಲಾತಿ ಆಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ವಿಮರ್ಶೆಯನ್ನ ಮಾಡಬೇಕು. ನೀವು ದಾಖಲೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ದಾಖಲಾತಿಯನ್ನ ಎರಡೂ ಬಗೆಯಲ್ಲಿ ಅದನ್ನ ಚಿಂತನೆಯನ್ನ ಮಾಡಬೇಕು. ಅದು ಪರ ಮತ್ತು ವಿರೋಧ ಅದನ್ನ ಸ್ವೀಕಾರವಾಗಿ ಓದಬೇಕು. ನನಗೆ ಕೊಟ್ಟಂತ ವಿಚಾರದಲ್ಲಿ ರಾಣಿ ಅಬ್ಬಕ್ಕ ಅಂತ ಹೇಳಿದ್ರೆ ಅವಳು ರಾಣಿಯಾಗಿ ಮಾತ್ರ ಅಲ್ಲ, ಇನ್ನೊಂದು ಕಡೆಯಲ್ಲಿ ಅವಳ ಬಗ್ಗೆ ಇರ್ತಕ್ಕಂತ ಬೇರೆ ಭಿನ್ನ ವಿಚಾರಗಳನ್ನ ಸಮಾನ ಚಿತ್ತವಾಗಿ ಸ್ವೀಕರಿಸಬೇಕು. ಯಾವಾಗ್ಲೂ ಅಂತ ಹೇಳಿದ್ರೆ ಇತಿಹಾಸಕಾರ ಕುರ್ಚಿಯಲ್ಲಿ ಕೂತ್ಕೊಂಡು ಇತಿಹಾಸವನ್ನ ಬರೆಯುವಂತದ್ದಲ್ಲ. ಅವನು ಆ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಅದ್ರ ಬಗ್ಗೆ ದೀರ್ಘವಾಗಿರ್ತಕ್ಕಂಥ ಅಧ್ಯಯನವನ್ನ ಮಾಡ್ಬೇಕು. ತುಂಬಾ ಜನ ಮಕ್ಕಳಿದ್ದೀರಿ, ಆ ಅಧ್ಯಯನಕ್ಕೆ ನೀವು ತೊಡಗಬೇಕು. ಎಳವೆಯ ಕೈಯಲ್ಲೇ ಪೆನ್ನನ್ನು ಹಿಡ್ಕೊಂಡಾಗ ಅದು ಒಂದು ಒಳ್ಳೆಯ ಚರಿತ್ರೆಯನ್ನ ಬರೀಲಿಕ್ಕೆ ಬರುತ್ತೆ. ನಮ್ಗೆ ಸಂಸ್ಕೃತಿ ಅಥವಾ ಸಂಸ್ಕಾರ, ನಾವು ಯಾವ ರೀತಿಯಾಗಿ ನಡಿಬೇಕು ಅಥವಾ ಯಾವ ರೀತಿಯಾಗಿ ನಡಿಬಾರ್ದು ಎನ್ನುವುದಕ್ಕೆ ಕಾರಣವಾಗಿರುವಂತದ್ದು ಯಾವುದು ಅಂತ ಹೇಳಿದ್ರೆ ಅದು ನಮ್ಮ ಇತಿಹಾಸ. ಆ ಇತಿಹಾಸವನ್ನ ಮತ್ತೆ ಮರುಕಳಿಸುವಂತದ್ದು, ಅದನ್ನು ಮರುಸೃಷ್ಟಿ ಮಾಡುವಂತದ್ದು, ಗತಿಸಿ ಹೋದಂತಹ ಹಿರಿಯರ ಆ ಕಾಲ್ನಡಿಗೆಯ ಹೆಜ್ಜೆಯಲ್ಲಿ, ಆ ರಹದಾರಿಯಲ್ಲಿ ನೀವೆಲ್ಲ ನಡೆಯುವಂತಾಗಬೇಕು. ಈ ರಾಷ್ಟ್ರದ, ಈ ಸಮಾಜದ ಒಳ್ಳೆ ಸಂಪತ್ತುಗಳಾಗಿ ನೀವು ಹೊರ ಬಂದ್ರೆ 2 ದಿವಸಗಳ ನಡುವೆ ಈ ನಾಡಿನ ಭವ್ಯ ಪರಂಪರೆಯನ್ನ ಸ್ಮರಿಸುವಂತ ಕಾರ್ಯಕ್ಕೆ ಸಾರ್ಥಕ್ಯ ಸಿಗುತ್ತೆ ಅಂತ ಹೇಳುತ್ತಾ, ನನಗೆ ಕೊಟ್ಟಂತಹ ಸಮಯದಲ್ಲಿ ಒಂದು ನಿಮಿಷವನ್ನ ಹೆಚ್ಚುವರಿಯಾಗಿ ತೆಗೆದುಕೊಂಡಿದ್ದೇನೆ. ಅದಕ್ಕೆ ಕ್ಷಮೆಯನ್ನ ಕೇಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಆ ತಾಯಿಯ ಬಗ್ಗೆ ನಮ್ಮಲ್ಲಿ ತುಳುವಲ್ಲಿ ಮಾತಿದೆ, ಸಾರ ನಾಲೈದ ಸರ್ಪ ಕಮ್ಮಿಯಾವು ಅಂತೇಳಿ. ಹಾಗಾಗಿ ದಾಖಲಾತಿ ಸಿಕ್ಕಿದ್ರಲ್ಲಿ ಅವಳನ್ನ ವರ್ಣಿಸಿಕೊಂಡು ಹೋದಾಗ ಅವಳನ್ನ ವರ್ಣಿಸುವ ನೆಲೆಯಲ್ಲಿ ಪದಪುಂಜಗಳು ಕಡಿಮೆಯಾದೀತು. ತನ್ನ ಯೌವನದ ಉದ್ದಕ್ಕೂ ಕತ್ತಿ, ಕುದುರೆ, ವರಸೆಯನ್ನ ಮಾಡಿಕೊಂಡು ರಾತ್ರಿ ಹಗಲು ಶತ್ರುಗಳನ್ನ ತನ್ನ ಬೆನ್ನ ಮೇಲೆ ಕಟ್ಟಿಟ್ಟುಕೊಂಡು ಬಂದಂತ ಹಿರಿಯ ಅಬ್ಬಕ್ಕನಿಂದ ಹಿಡಿದು ಕಿರಿಯ ಅಬ್ಬಕ್ಕನಿಂದ 4ನೇ ಕೊನೆಯ ಅಬ್ಬಕ್ಕನವರೆಗೆ ಚೌಟ ಮನೆತನದಲ್ಲಿ ಮಾತ್ರ ಅಲ್ಲ, ಇಡೀ ಭಾರತದ ಇತಿಹಾಸದಲ್ಲಿ ಒಂದು ಸ್ತ್ರೀ ಕುಲಕ್ಕೆ ಸಿಂಧೂರ ತಿಲಕವಾಗಿ ಮೆರೆದಂತಹ ಆ ತಾಯಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ ಎಲ್ಲ ವರೇಣ್ಯರಿಗೂ, ಒಬ್ಬರ ಹೆಸರು ಮರ್ತೋಯ್ತು ಅಂತ ಹೇಳಿದ್ರೆ ಅದು ಮನಸ್ಸಲ್ಲಿ ಇದೆ ಅಂತ ಹೇಳುತ್ತಾ, ನೀವೆಲ್ಲ ಮನಸ್ಸಿಗೆ ಮುದವನ್ನ ನೀಡಿದವರು, ಮನಸ್ಸಿಗೆ ಖುಷಿಯನ್ನ ತಂದವರು ಅಂತ ಹೇಳುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನ ನೀಡ್ತಾ ಇದ್ದೇನೆ. ನಮಸ್ಕಾರ. ಜೈ ಸೋಮನಾಥ.